ಈಗ ನಾವು ಈಗ ನಾವು ಫಿಸಿಕಲ್ ಆದಮೇಲೆ ಫಿಸಿಕಲ್ ಆಯಿತು, ಕ್ಲಿಯರ್ ಮಾಡಿದೆ. ಈಗ ಲೈಕ್ ಪೇಪರ್ಸ್ ಇರುತ್ತೆ. ಈಗ PSI ಅಂತಂದ್ರೆ 2 ಪೇಪರ್ಸ್ ಇರುತ್ತೆ, ಪೇಪರ್ 1 ಪೇಪರ್ 2. ಈಗ ನಾವು ಈ ಒಂದು ಇದರಲ್ಲಿ PSI ಪೇಪರ್ 1 ಬಗ್ಗೆ ಫುಲ್ ಡಿಸ್ಕಸ್ ಮಾಡೋಣ. ಅಂದ್ರೆ ನೀನು ಯಾವ ರೀತಿ ಪೇಪರ್ 1 ಬಗ್ಗೆ ಪ್ರಿಪರೇಷನ್ ಮಾಡಿದ್ದೆ, ಏನೇನು ಸೋರ್ಸ್ ಕಲೆಕ್ಟ್ ಮಾಡಿದ್ದೆ, ಆಮೇಲೆ ಮತ್ತೆ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಇವನ್ ಎಸ್ಸೆ, ಟ್ರಾನ್ಸ್ಲೇಷನ್, ಪ್ರಿಸೈಸ್ ರೈಟಿಂಗ್ ಯಾವ ರೀತಿ ಟ್ರಾನ್ಸ್ಲೇಷನ್ ಇದೆ, ಟೆಸ್ಟ್ ಸೀರೀಸ್ ಹೆಂಗೆ ಬರುತ್ತೆ, ಅದಕ್ಕೆ ಟೆಸ್ಟ್ ಸೀರೀಸ್ ನಿಂಗೆ ಎಷ್ಟು ಹೆಲ್ಪ್ ಆಯಿತು, ಮತ್ತೆ ಮೆಂಟರಿಂಗ್ ತೊಗೊಂಡಿದ್ದೆ ಅದಕ್ಕೆ ಎಷ್ಟು ಹೆಲ್ಪ್ ಆಯಿತು. ಅದ್ರ ಫಸ್ಟ್ ಈಗ ಒಂದು ಅಷ್ಟು ಆಲ್ ಪ್ರಿಪರೇಷನ್, ಫಸ್ಟ್ ಪೇಪರ್ ಆಲ್ ಪ್ರಿಪರೇಷನ್. ಯಾಕೆಂದರೆ ವೆರಿ ಇಂಪಾರ್ಟೆಂಟ್. 50 ಮಾರ್ಕ್ಸ್ ನಿಮ್ಮ ಕೈಲಿ, 50 ಮಾರ್ಕ್ಸ್ನ ನೀವು ಈಸಿಯಾಗಿ ತಗೋಬಹುದು. ನೀವು ಅದೇ 50 ಮಾರ್ಕ್ಸ್ನ ಸೆಕೆಂಡ್ ಪೇಪರ್ ತಗೋಬೇಕು ಅಂದ್ರೆ ತುಂಬ ಕಷ್ಟಪಡಬಹುದು. ಒಂದೊಂದು ಮಾರ್ಕ್ಸ್ ಮೇಲೆ ತುಂಬ ಸೋರ್ಸಸ್ ಓದಬೇಕಾಗತ್ತೆ, ತುಂಬ ಎಫರ್ಟ್ ಹಾಕ್ಬೇಕಾಗತ್ತೆ. ಬಟ್ ಇಲ್ಲಿ ಎಫರ್ಟ್ಲೆಸ್ಲಿ ತುಂಬ ಕಡಿಮೆ ಟೈಮ್ ಕೊಟ್ಟು ತುಂಬ ಮ್ಯಾಕ್ಸಿಮಮ್ ಮಾರ್ಕ್ಸ್ನ ತಗೋಬಹುದು ಅಲ್ವಾ. ಅದಕ್ಕೆ ಈಗ ಆಲ್ರೆಡಿ ನೀವು ತುಂಬ ಎಕ್ಸಾಮ್ಸ್ ಬರೆದಿದ್ದೆ PSIದು, ಮತ್ತು ಈ ಎಕ್ಸಾಮ್ಸ್ ಒಳ್ಳೆ ಮಾರ್ಕ್ಸ್ ಬಂದಿದೆ ನಿಮಗೆ ಫಸ್ಟ್ ಪೇಪರಲ್ಲಿ. ನಿನ್ನ ಪ್ರಿಪರೇಷನ್ ಯಾವ ರೀತಿ ಇತ್ತು, ಅದಕ್ಕೆ ನಿಮಗೆ ಏನೇನು ಎನ್ವೈರನ್ಮೆಂಟ್ ಹೆಲ್ಪ್ ಮಾಡ್ತು ಅಂತ ಹೇಳ್ತಾ ಬಾ. ಓಕೆ ಸರ್, ಫಸ್ಟ್ ಪೇಪರ್ ಬಂದುಬಿಟ್ಟು 50 ಮಾರ್ಕ್ಸ್ ಇರುತ್ತಲ್ವ ಸರ್. ನಾನು ಯಾವ ಥರ ಪ್ರಿಪೇರ್ ಮಾಡಿದ್ದೆ ಅಂತಂದರೆ, ಇದು ಸ್ಟಾರ್ಟಿಂಗ್ ಹೆಂಗಿದ್ರು ಎಸ್ಸೆ ಪ್ಯಾಟರ್ನ್ ಅಂತ ಇದ್ದೇ ಇರುತ್ತೆ. ಎಸ್ಸೆ ಪಾರ್ಟ್ ಏನಂದರೆ ನಮಗೆ ಕರೆಂಟ್ ಅಫೇರ್ಸ್ಗೂ ಯೂಸ್ ಆಗಿರಬೇಕು, ಪ್ಲಸ್ ಎಸ್ಸೆಗೂ ಯೂಸ್ ಆಗಿರಬೇಕು. ಅದೇ ಥರ ನ್ಯೂಸ್ ಪೇಪರ್ ಓದ್ತಾ ಇದ್ದೆ ಸರ್ ನಾನು. ಇದು ಎಡಿಟೋರಿಯಲ್ ಅವೆಲ್ಲ ಬರ್ತಾ ಇತ್ತಲ್ವ ಸರ್. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊತಿದ್ದೆ, ಅದನ್ನೆಲ್ಲ ಸ್ಟೋರಿ ಓದ್ತಾ ಇದ್ದೆ. ಸೊ ಅದರಿಂದ ನಾವು ಒಂದು ಟೈಟಲ್ ಕೊಡಬೇಕಾದ್ರೆ ಅದು ಪ್ರಿಸೈಸ್ಗೂ ಹೆಲ್ಪ್ ಆಗ್ತಿತ್ತು. ಪ್ರಿಸೈಸ್ ರೈಟಿಂಗಲ್ಲಿನೂ ಟೈಟಲ್ ಕೊಡ್ತೀವಲ್ವ ಸರ್, ಈ ಒಂದು ಸ್ಟೋರಿ ಓದಿದ್ಮೇಲೆ ಅದೇ ಥರ ಒಂದು ಸ್ಟೋರಿ ಓದಂಗೂ ಆಗಿರುತ್ತೆ, ಕರೆಂಟ್ ಅಫೇರ್ಸೂ ಕವರ್ ಆಗುತ್ತೆ ಸರ್. ಸೊ ಹಾಗಾಗಿ ನಾನು ಎಸ್ಸೆಗೆ ಮಾತ್ರ ನ್ಯೂಸ್ ಪೇಪರೇ ಜಾಸ್ತಿ ಓದ್ತಾ ಇದ್ದೆ ಸರ್. ಆಮೇಲೆ ಟ್ರಾನ್ಸ್ಲೇಷನ್ ಬಂದುಬಿಟ್ಟು ಯೂಟ್ಯೂಬ್ ಚಾನಲ್ಗಳೇ ನೋಡ್ತಾ ಇದ್ದೆ ಸರ್. ಇದು ಇಂಗ್ಲೀಷ್ ಟು ಕನ್ನಡ, ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡೋದು ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ ನೋಡ್ತಾ ಇದ್ದೆ. ಆಮೇಲೆ ನೀವು ಹೇಳ್ತಾ ಇದ್ರಿ ಸ್ಕೂಲ್ ಬುಕ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ ಅಂತ. ಸೊ ಹಾಗಾಗಿ ಸ್ಕೂಲ್ ಬುಕ್ನು ತೊಗೊಂಡು ಪ್ರಾಕ್ಟೀಸ್ ಮಾಡಿದೆ ಸರ್. ಆಮೇಲೆ ಇದೆಲ್ಲ ಪ್ರಾಕ್ಟೀಸ್ ಮಾಡಿದಾದಮೇಲೆ ಮಾರ್ಕ್ ಟೆಸ್ಟ್ ತೊಗೊಳ್ಳಿಲ್ಲ ಅಂತಂದರೆ ನಾನು ಏನು ಮಾಡಿದ್ದೀನಿ ಅಂತ ನನಗೂ ಗೊತ್ತಾಗಲ್ಲಲ್ವ ಸರ್. ಹಾಗಾಗಿ ಆಮೇಲೆ ನೀವು ಗೈಡೆನ್ಸ್ ಮಾಡಿದ್ರಿ, ಈ ಥರ ಜ್ಞಾನಭಾರತಿ ಯೂನಿವರ್ಸಿಟಿಯಲ್ಲಿ ಮಾರ್ಕ್ ಟೆಸ್ಟ್ ಕಂಡಕ್ಟ್ ಮಾಡ್ತಾ ಇದ್ದೀನಿ, ನೀನು ಆಫ್ಲೈನಲ್ಲೇ ಅಟೆಂಡ್ ಮಾಡಮ್ಮ ಬೆಂಗಳೂರಲ್ಲಿ ಇದ್ದರೆ ಅಂತ ಹೇಳಿದ್ರಿ. ಸೊ ನಾನು ಎಷ್ಟು ಎಫರ್ಟ್ ಹಾಕಿದ್ದೀನಿ, ಫಸ್ಟ್ ಪೇಪರ್ ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿದ್ದೀನಿ ಅಂತ ತಿಳ್ಕೊಳ್ಳಿಕ್ಕೆ ಮಾರ್ಕ್ ಟೆಸ್ಟ್ ನಿಮ್ಮ ಸಲುವಾಗಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದೆ. ಇನ್ನು ಜ್ಞಾನಭಾರತಿ ಯೂನಿವರ್ಸಿಟಿಗೆ ಬಂದೆ ಸರ್. ನೀವು ಇಮಿಡಿಯೇಟಾಗಿ ಹೇಳ್ತಾ ಇದ್ರಿ ನಮಗೆ ಇದು ಟ್ರಾನ್ಸ್ಲೇಷನಲ್ಲಿ ಏನು ಪ್ರಾಬ್ಲಮ್ ಇದೆ, ಆಮೇಲೆ ಎಸ್ಸೆ ರೈಟಿಂಗಲ್ಲಿ ಏನು ಬರಿಬೇಕಾಗಿತ್ತು, ಇನ್ನು ಏನು ಬರಿಬಾರ್ದಾಗಿತ್ತು, ಅದು ಮೇನ್ ಇಂಪಾರ್ಟೆಂಟ್ ಸರ್. ಏನು ಬರಿಬಾರ್ದು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ನೀವು ನಂಗೆ ಕರೆಕ್ಟಾಗಿ ಗೈಡ್ ಮಾಡಿದ್ರಿ. ಆಮೇಲೆ ಅಂಡರ್ಲೈನ್ಸ್ ಮಾಡಬಾರ್ದು ಅಂತ ಹೇಳಿದ್ರಿ. ಆಮೇಲೆ ವ್ಯಾಲ್ಯೂಯೇಟ್ರಿಗೆ ಪೇಪರ್ ಅಟ್ರಾಕ್ಟಿವ್ ಆಗಿರಬೇಕು ಅಂದರೆ ನಿಮ್ಮ ಪೇಪರ್ ಯಾವ ಥರ ಇರಬೇಕು ಅಂತ ನೀಟಾಗಿ ಗೈಡ್ ಮಾಡಿದ್ರಿ. ಸೊ ಅದು ನನಗೆ ತುಂಬ ಯೂಸ್ಫುಲ್ ಆಯ್ತು ಸರ್ ಇದು ನನಗೆ. ಆಮೇಲೆ ಸ್ಟಾರ್ಟಿಂಗಲ್ಲಿ ನಾನು ಆಫ್ಲೈನಲ್ಲೇ ಕಳಿಸ್ತಾ ಇದ್ದೆ, ಇದರಲ್ಲಿನೇ ಇಲ್ಲಿ ಬಂದು ಬರಿತಾ ಇದ್ದೆ. ಆಮೇಲೆ ಆನ್ಲೈನಲ್ಲಿ ಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಿದ್ರಿ ನೀವು. ಸೊ ಅದು ನಂಗೆ ತುಂಬ ಹೆಲ್ಪ್ ಆಯಿತು ಸರ್ ಫಸ್ಟ್ ಪೇಪರಲ್ಲಿ. ಅಂದ್ರೆ ಈಗ ಫಸ್ಟ್ ನಾನು ಪರಿಚಯ ಒಂದ್ಸತಿ ನನಗೆ ಕಾಲ್ ಮಾಡಿದೆ ಅನ್ಸುತ್ತೆ, ನೀನು ಯಾವುದೋ ಒಂದ್ಸತಿ ಕಾಲ್ ಮಾಡಿದೆ ಸರ್, ನೀವು ಪ್ರಿಪೇರ್ ಆಗಬೇಕು ಅಂದ್ಕೊಂಡಿದ್ದೆ. ಆಮೇಲೆ ನೀವು ಎಸ್ಸೆ ಕಳಿಸ್ದೆ, ಅದ್ರಲ್ಲಿ ನಾನು ಸ್ವಲ್ಪ ಚೇಂಜಸ್ ಹೇಳಿದೆ. ಆಮೇಲೆ ನೀನು ಡೈರೆಕ್ಟ್ ಆಗಿ ನಾನು ಕಾಂಟ್ಯಾಕ್ಟ್ ಮಾಡಿ ರೆಗ್ಯುಲರ್ ಆಗಿ ನೀನು ಟೆಸ್ಟ್ ಬರೆಯಕ್ಕೆ ಬಂದಿದ್ದೆ. ಅಂದ್ರೆ ಯಾರೋ ಫ್ರೆಂಡ್ ಮುಖಾಂತರ ನಂಬರ್ ಸಿಕ್ತು ಅಂತ ಕಂಡು ನೋಡಿ ಹಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ದು ಗಾಯ್ತು. ನನಗೆ ಮೊದಲಿಂದ ಪರಿಚಯ ಇರಲಿಲ್ಲ. ಬಟ್ ಅವ್ರ ಡೆಡಿಕೇಶನ್ ಹೆಂಗಿತ್ತು ಅಂತಂದ್ರೆ, ನಾನು ನೀವು ಸುಮ್ಮನೆ ಹೇಳಿದ್ರೆ ಬಿಲ್ಡಪ್ ಅಂತ ಅನ್ಸುತ್ತೆ, ಬಿಲ್ಡಪ್ ಕೊಡೋದು ಅವಶ್ಯಕತೆ ಏನಿಲ್ಲ ಇಲ್ಲಿ. ಯಾಕೆಂದ್ರೆ ಜಯನಗರ ಇದ್ದಿದ್ದು ಜಯನಗರದಿಂದ JP ನಗರದಿಂದ ಬಸ್ಸಲ್ಲಿ ಬಂದು ಅಲ್ಲಿಂದ ಜ್ಞಾನಭಾರತಿ ಇಲ್ಲಿ ಬಂದು ಪ್ರತಿ ವಾರ ಬಂದು ನನಗೊಂದು ಹಿಂಸೆ ಕೊಟ್ಟಿದ್ದಾಳೆ ಗೊತ್ತಿಲ್ಲ ಹೆಂಗೆ ಅಂತಂದ್ರೆ, ಆ 545 ಎಕ್ಸಾಮ್ ಎಕ್ಸಾಮ್ ಆಯಿತು, ತುಂಬ ಟೈಮ್ ಗ್ಯಾಪ್ ಆಯ್ತಲ್ಲ ಸರ್, ಎಕ್ಸಾಮ್ ಮಾಡಿದ್ದಾರೆ ಹೇಳ್ರಿ, ಟೆಸ್ಟ್ ಮಾಡಿ ಸರ್ ನಂಗೆ ಬರೀಬೇಕು ಅನ್ನೋದು ನಂಗೆ ಟೈಮ್ ಆಗ್ತಾ ಇರಲಿಲ್ಲ. ಬಟ್ ಆದ್ರೂ ತುಂಬ ಡೆಡಿಕೇಟಿವ್ ಅನಿಸ್ತಾ. ಒಂದೊಂದ್ಸತಿ ಏನನ್ಸೋದು, ಗಾಯತ್ರಿ ಅವಳು ಇನ್ನೊಂದು ಇವು ಹುಡುಗಿಯೇನಪ್ಪ ಓವರ್ಗೆ ಏನಾದರೂ ಹೇಳ್ತೈತಾ ಅಂತ ಅನಿಸ್ತಿತ್ತು. ಬಟ್ ಆದರೆ ಅವಳು ಸಕ್ಸಸ್ ಆದಾಗ ನಮಗೆ ಅರ್ಥ ಆಗುತ್ತೆ ಕೆಲವ್ರದ್ದು, ಅವ್ರ ಇಂಟೆನ್ಸಿಟಿ ಎಷ್ಟಿರುತ್ತೆ, ಸಕ್ಸಸ್ ಆಗಬೇಕು, ಸಕ್ಸಸ್ ಗೆಲ್ಲೇಬೇಕು ಅನ್ನೋ ಒಂದು ಹಠ ಹಿಂಗಿರುತ್ತೆ. ನಮಗೆ ಒಂದ್ಸತಿ ಯಾವಾಗಲೂ ಸರ್ ಇದು ನೋಡಿ ಸರ್ ಕರೆಕ್ಟ್ ಆಯ್ತಾ ಅನ್ನೋದು, ಕರೆಕ್ಟ್ ಇದೆ ನಮ್ಮ ನೀವು ಯಾಕೆ ತಲೆ ಕೆಡಿಸ್ಕೊಂಡು ಅವ್ರಿಗೆ ಡೌಟು, ನಾನು ಕರೆಕ್ಟಾಗಿ ಬರೀತಿದ್ದೇನಾ ಇಲ್ವಾ ಅನ್ನೋ ಡೌಟ್ ಇರುತ್ತೆ. ಸ್ಟೂಡೆಂಟ್ಸಲ್ಲಿ ಆಬ್ವಿಯಸ್ಲಿ ಇರುತ್ತೆ. ಅದಕ್ಕೆ ಒಬ್ಬರು ಮೆಂಟರ್ ಇದ್ರೆ ಅವರಿಗೆ ಕ್ಲಾರಿಫಿಕೇಶನ್ ಸಿಗುತ್ತೆ ಅಂತ ತುಂಬ ನಮಗೆ ಎಲ್ಲ ಎಕ್ಸಾಮ್ ಯಾವುದೇ ಎಕ್ಸಾಮ್ ಆದರೂ ಫಸ್ಟ್ ಫೋನ್ ಮಾಡೋದು, ಸರ್ ಹಿಂಗಾಯ್ತು ಸರ್, 540 ಆಯಿತು, 402 ಆಯಿತು, ಇವನು FD ಎಕ್ಸಾಮ್ ಬರೋ ಎಷ್ಟೊಂದು ಎಕ್ಸಾಮ್ ಬರ್ತಿಲ್ಲ, ಅದೆಲ್ಲ ಕಾಲ್ ಮಾಡಿ ಸರ್ ಹಿಂಗಾಯ್ತು ಸರ್ ಹಂಗಾಯ್ತು ಸರ್ ಅಂದು ಅವಳೆಲ್ಲ ಮೋಟಿವೇಟ್ ಫುಲ್. ಏನಾದ್ರು ಒಂದು ನ್ಯೂಸ್ ಬಂದ್ರಾಯ್ತು 545 ಸಾರ್ ಒಂದು ಏನಾಗುತ್ತೆ ಸಾರ್ ಏನಾಗುತ್ತೆ ಸರ್ ನಂದು ಹಿಂಗೆ ಅಂತ ಕೇಳೋದು. ಅದಕ್ಕೆ ಹೇಳ್ತೇವೆ ಸಮಾಧಾನ ಇರೋ, ಆಗುತ್ತೆ ಒಳ್ಳೇದಾಗುತ್ತೆ ಅಂತೆಲ್ಲ ತುಂಬ ಪೇಷನ್ಸ್ ಆಗಿದ್ಲು ಆಕೆ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಆ ಪೇಷನ್ಸು ಎಲ್ಲರಿಗೂ ಇದ್ದರೆ ಖಂಡಿತ ಕಾಂಪಿಟೇಟಿವ್ ಎಕ್ಸಾಮ್ ಸಕ್ಸಸ್ ಆಗುತ್ತೆ. ಮತ್ತೆ ಈಗ ಮೇನ್ ಇನ್ನೊಂದು ಪ್ರಾಕ್ಟೀಸ್ ಮಾಡ್ತಿದ್ದಲ್ಲ, ಎಷ್ಟು ಪೇಪರ್ ಬರ್ದಿದ್ಯಾ ಈ ಥರ ಟ್ರಾನ್ಸ್ಲೇಷನ್, ಪ್ರಿಸೈಸ್ ರೈಟಿಂಗ್, ಎಸ್ಸೆ ರೈಟಿಂಗ್ ಎಷ್ಟು ಬರ್ದಿದ್ಯಾ? ಆಲ್ಮೋಸ್ಟ್ ಪ್ರಾಕ್ಟೀಸ್ ಇಂಪಾರ್ಟೆಂಟ್ ಅಲ್ವಾ?
ನೀವು ಹೇಳ್ತಾ ಇದ್ರಿ ನೀವು ಅದು ಬರಿಲಾರ್ದೆ ಮಲ್ಕೊಳಕ್ಕೆ ಹೋಗ್ಬೇಡಿ ಅಂತ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ರಿ. ಅದು ಕಳಿಸ್ಲಿಲ್ಲ ಅಂತಂದ್ರೆ ಊಟನೂ ಮಾಡ್ಬೇಡ ಅಂತ ಹೇಳ್ತಿದ್ರಿ. ಸೊ ಹಾಗಾಗಿ ನಾನು ನೈಟ್ ಅದನ್ನ ಬರ್ದ್ಬಿಟ್ಟೆ ಕಳಿಸಿದ್ದೆ ಸರ್. ಮಾರ್ನಿಂಗ್ ನೀವು ಇಷ್ಟೇ ಟೈಮ್ ಒಳಗಡೆ ಕಳಿಸಿ ನಾನು ಹಂಗಿದ್ರೆ ಕರೆಕ್ಷನ್ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಬಟ್ ನನಗೆ ಮಾರ್ನಿಂಗ್ ಟೈಮಲ್ಲಿ ಫಸ್ಟ್ ಪೇಪರ್ಗಿಂತ ಜಾಸ್ತಿ ಸೆಕೆಂಡ್ ಪೇಪರ್ ಓದ್ತಾ ಇದ್ದೆ ಸರ್. GK ಪಾರ್ಟ್ ನಾನು ಟೈಮ್ ಟೇಬಲ್ ಹಾಕೊಂಡಿದ್ದೆ ಸರ್. ನಾನು ವೀಕ್ಲಿ ಟೈಮ್ ಟೇಬಲ್ ಹಾಕ್ಕೊತಿದ್ದೆ ಸರ್. ವೀಕ್ಲಿ ಟೈಮ್ ಟೇಬಲಲ್ಲಿ ನೈಟ್ ಮಾತ್ರ ಎಸ್ಸೆಗೆ, ಟ್ರಾನ್ಸ್ಲೇಷನ್ಗೆ, ಪ್ರೀಸೈಸ್ ರೈಟಿಂಗ್ಗೆ ನೈಟ್ 2 ಅವರ್ಸ್ ಅದಕ್ಕೆ ಇಟ್ಬಿಟ್ಟಿದ್ದೆ ಸರ್. ನಾನು ಅದು ಕರೆಕ್ಷನ್ ಅದು ಏನು ಬರ್ದ್ಬಿಟ್ಟೆ ನಿಮ್ಗೆ ಕಳಿಸಿನೇ ನಾನು ಮಲ್ಕೋತಿದ್ದೆ ಸರ್. ಮಾರ್ನಿಂಗ್ ಎದ್ಬಿಟ್ಟು ನಮ್ಮದು ಮಾರ್ನಿಂಗ್ 5 o'clock ನನ್ನ ಜರ್ನಿ ಸ್ಟಾರ್ಟ್ ಸರ್. ನಮ್ಮದು ಡೇ 1 ಹಾರ್ಡ್ ವರ್ಕ್ ಮಾಡಲೇಬೇಕಾಗುತ್ತೆ ಸರ್. ಡೇದು ಟೈಮ್ ಟೇಬಲ್ ಹಾಕೋತಿದ್ದೆ, ವೀಕ್ಲಿ ಟೈಮ್ ಟೇಬಲ್ ಹಾಕೋತಿದ್ದೆ. ವೀಕ್ಲಿ ಟೈಮ್ ಟೇಬಲಲ್ಲಿ ಒಂದಿನದಲ್ಲಿ ನಾನು ಯಾವ ಸಬ್ಜೆಕ್ಟ್ ಕವರ್ ಮಾಡ್ಕೋಬೇಕು ಅಂತೇಳಿ ಟೈಮ್ ಟೇಬಲ್ ಹಾಕೋತಿದ್ದೆ. ಸೊ ಅದು ಕವರ್ ಆಗಲಿಲ್ಲ ಅಂತಂದ್ರು, ನನ್ನ ಬಾಡಿ ಸಪೋರ್ಟ್ ಮಾಡಲಿಲ್ಲ ಅಂದ್ರೂ ನಾನು ಮುಗಿಸಿನೇ ಮಲ್ಕೋತಿದ್ದೆ ಸರ್. ಒಂದನ್ನು ಅಂದ್ಕೊಂಡ್ಮೇಲೆ ಅದು ನಾನು ರೀಚ್ ಆಗಬೇಕು ಅಂದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸಮ್ಟೈಮ್ಸು ತುಂಬ ಟಯರ್ಡ್ನೆಸ್ ಅನಿಸುತ್ತೆ, ಬಾಡಿ ಸಪೋರ್ಟ್ ಮಾಡಲ್ಲ. ಆದರೂ ಅದು ನಾನು ಮುಗಿಸ್ಲೇಬೇಕು. ಮುಗಿಸ್ಲಿಲ್ಲ ಅಂತಂದರೆ ನಾನು ನೆಕ್ಸ್ಟ್ ಡೇ ಮತ್ತೆ ಪೆಂಡಿಂಗ್ ಆಗ್ಬಿಡುತ್ತೆ ಅಂತೇಳಿ ನಾನು ಅವತ್ತಿಂದ ಅವತ್ತೇ ಮಾಡಿಬಿಡ್ತಿದ್ದೆ ಸರ್ ನಾನು. ಸೊ ಹಂಗಾಗಿ ನನಗೆ ಅದನ್ನು ಜೊತೆಗೆ ಫಸ್ಟ್ ಪೇಪರ್ನು ತೊಗೊಂಡೋಗ್ತಿದ್ದೆ, ಪ್ಲಸ್ ಸೆಕೆಂಡ್ ಪೇಪರ್ ಎರಡನ್ನೂ ಕ್ಯಾರಿ ಮಾಡ್ತಿದ್ದೆ ಸರ್ ನಾನು. ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ? ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ ಸರ್. ಓಕೆ, ಈಗ ಟ್ರಾನ್ಸ್ಲೇಷನ್ಗೆ ಸರ್ ಅದೇ ಇವಾಗ ವೇದಾಂತ್ ಪಾಠಶಾಲೆ ಅಂತ ಒಂದು ಯೂಟ್ಯೂಬ್ ಚಾನಲ್ ಇತ್ತು ಸರ್. ಅಲ್ಲಿ ಟ್ರಾನ್ಸ್ಲೇಷನ್ ಮೇಡಮ್ ಅವರೊಬ್ರು ಹೇಳ್ತಾ ಇದ್ರು. ಸೊ ಅವರು ಫಸ್ಟ್ ಡಿಸ್ಪ್ಲೇದಲ್ಲಿ ತೋರಿಸ್ತಿದ್ರು ಸರ್. ಫಸ್ಟ್ ನಾನು ಟ್ರಾನ್ಸ್ಲೇಟ್ ಮಾಡ್ತಿದ್ದೆ ಸರ್. ಆಮೇಲೆ ಅವರು ಪ್ಲೇ ಮಾಡಿದ್ಮೇಲೆ ನನ್ಗೆ ಗೊತ್ತಾಗ್ತಿತ್ತು ಸರ್ ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತೇಳಿ, ಎಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದೀನಾ ಅಥವಾ ಏನಾದರೂ ಗ್ರಾಮರ್ ಮಿಸ್ಟೇಕ್ ಮಾಡಿದ್ದೀನಾ ಅಂತೇಳಿ ಇಮಿಡಿಯೇಟಾಗಿ ಕರೆಕ್ಷನ್ ಮಾಡ್ಕೊತಿದ್ದೆ ಸರ್. ಆ ಥರ ನಾನು 6 months ಮಾಡಿದೆ ಸರ್ ಯೂಟ್ಯೂಬ್ ಚಾನಲಿಂದ. ಆಮೇಲೆ ಏನು ಮಾಡಿದೆ, ನೀವು ಪರಿಚಯ ಆದಮೇಲೆ ನಾನೇನು ಮಾಡಿದೆ ಸರ್, ನೀವು ಮಾರ್ಕ್ ಟೆಸ್ಟಲ್ಲೇ ಕೊಟ್ಬಿಡ್ತಿದ್ರು ಟ್ರಾನ್ಸ್ಲೇಷನ್. ಸೊ ನನಗೆ ಆ ಥರ ಪ್ರಾಕ್ಟೀಸ್ ಮಾಡಿ ಕೆಲವೊಂದು ಸ್ಪೆಲ್ಲಿಂಗ್ಗಳದ್ದು ಏನಿರುತ್ತೆ, ಆಮೇಲೆ ಅದು ವರ್ಡ್ಸ್ ಮೀನಿಂಗ್ ಏನಿರುತ್ತೆ ಅದನ್ನೆಲ್ಲ ಒಂದು ನೋಟ್ಸೇ ಮಾಡಿದ್ದೆ ಸರ್ ನಾನು. ಯಾವ ವರ್ಡ್ಸ್ ಏನಿರುತ್ತೆ ಆ ವರ್ಡ್ಸ್ ಮೀನಿಂಗ್ ತಿಳ್ಕೊಳ್ಳೋದು. ದಿನ 10 words ಆದರೂ ನಾನು ಬರೀತಿದ್ದೆ ಸರ್. ಡೈಲಿ ನಾನು 10 words ನೀವಾಗಿ ಕಲಿತಾ ಇದ್ದೆ ಸರ್ ನಾನು. ಸೊ ಹಂಗಾಗಿ ನನಗೆ ಅದು ಹೆಲ್ಪ್ ಆಯಿತು. ಆಮೇಲೆ ಗ್ರಾಮರ್ ಪಾರ್ಟ್ ಅದು ನೀಟಾಗಿ ಕಲಿತೆ ಸರ್. ಪ್ರಿಪೋಸಿಷನ್ಸ್ ಆಗಿರ್ಬೋದು, ಆರ್ಟಿಕಲ್ಸ್ ಆಗಿರ್ಬೋದು, ಇವೆಲ್ಲ ಸೆಂಟೆನ್ಸ್ ಫಾರ್ಮೇಷನ್ಗೆ ತುಂಬ ಯೂಸ್ ಆಗುತ್ತೆ ಸರ್. ಸೊ ಹಂಗಾಗಿ ಬೇಸಿಕ್ಕಾಗಿ ನಾವು ಗ್ರಾಮರ್ ಎಲ್ಲನೂ ತಿಳ್ಕೊಬೇಕಂತೇನಿಲ್ಲ ಸರ್. ನಾರ್ಮಲ್ ಗ್ರಾಮರ್ ಆದ್ರೂ ಓಕೆ ಸರ್. ಸ್ಕೂಲಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟಡಿ ಮಾಡಿರ್ತೀವಿ. ಇಲ್ಲಿನೂ ಬಂದಾಗ ನಾವು ಒಬ್ಬ ಆಫೀಸರ್ ಹುದ್ದೆಗೆ ಯಾವ ಥರ ಸ್ಟ್ಯಾಂಡರ್ಡ್ ವರ್ಡ್ಸ್ ಯೂಸ್ ಮಾಡಬೇಕು, ಸ್ಟ್ಯಾಂಡರ್ಡ್ ವರ್ಡ್ಸನ್ನ ಗ್ರಾಮರ್ ಆಗಿರ್ಬೋದು ಎಷ್ಟು ನೀಟಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಂಗಾಗಿ ನಾನು ಆ ಥರ ಪ್ರಾಕ್ಟೀಸ್ ಮಾಡ್ಕೊತಿದ್ದೆ. ಡೈಲಿ ಒಂದು 10 words ಬರ್ಕೋತಿದ್ದೆ ಸರ್. ಅದನ್ನೆಲ್ಲ ಇವತ್ತು ನೋಡಿಬಿಟ್ಟು ನಾಳೆ ಮತ್ತೆ ಟ್ರಾನ್ಸ್ಲೇಷನ್ ಸ್ಟಾರ್ಟ್ ಮಾಡಬೇಕಾದಾಗ ಫಸ್ಟ್ ರಿಪೀಟ್ ಪೇಜ್ ನೋಡಿಬಿಟ್ಟು ನಿನ್ನೆ 10 words ಕಲ್ತಿದ್ದೀನಿ ಅಂತ ಮತ್ತೆ ರಿವಿಷನ್ ಮಾಡಿಬಿಟ್ಟು ನೆಕ್ಸ್ಟ್ ಪೇಜ್ ಟರ್ನ್ ಮಾಡಿ ನೆಕ್ಸ್ಟ್ ಟ್ರಾನ್ಸ್ಲೇಟ್ ಮಾಡಿ ಮತ್ತೆ ಆ 10 words ಡೇಟ್ ಹಾಕಿ ಬರಿತಾ ಇದ್ದೆ ಸರ್. ಸೊ ಆ ಥರ ಮಾಡ್ಕೊತಿದ್ದೆ ಟ್ರಾನ್ಸ್ಲೇಷನ್ಗೆ. ಎಸ್ಸೆಗೆ ಮಾತ್ರ ನ್ಯೂಸ್ ಪೇಪರೇ ಓದ್ತಾ ಇದ್ದೆ ಸರ್. ಆಮೇಲೆ ಮ್ಯಾಗ್ಝಿನ್ಸ್ಗಳು ಓದ್ತಾ ಇದ್ದೆ. ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಆಗಿರ್ಬೋದು, ಸ್ಪರ್ಧಾ ಅರಿವು ಆಗಿರ್ಬೋದು, ಇವೆರಡು ಮ್ಯಾಗ್ಝಿನೇ ಸರ್ ನಾನು ಓದಿದ್ದು. ಕರೆಂಟ್ ಅಫೇರ್ಸ್ಗಾಗಿರ್ಬೋದು, ಎಸ್ಸೆಗಾಗಿರ್ಬೋದು. ಕರೆಂಟ್ ಅಫೇರ್ಸ್ ಮಾತ್ರ ನಾನು ಇಷ್ಟೇ ಸರ್ ಫಾಲೋ ಮಾಡಿದ್ದು. ಆಮೇಲೆ ನ್ಯೂಸ್ ಪೇಪರ್ ಹೆಲ್ಪ್ ಆಯ್ತು ನನಗೆ. ಅದು ಸೆಕೆಂಡ್ ಪೇಪರ್ ಬಂದಾಗ ನಾನು ಫುಲ್ ಡೀಟೇಲ್ ಹೇಳ್ತೀನಿ. ಎಸ್ಸೆ ಪಾರ್ಟಿಗೆ ಯೂಸ್ ಆಯ್ತು. ಎಸ್ಸೆ ಪಾರ್ಟಿಗೆ ಅದು ಮ್ಯಾಗಝೈನ್ಸ್ ಗಳು ಏನು ತಗೊಂಡಿದ್ದೆ ಅದೇ ಯೂಸ್ ಆಯ್ತು. ಅಲ್ಲಿ ಆರ್ಟಿಕಲ್ಸ್ ಕೊಟ್ಟಿರ್ತಾರಲ್ವಾ, ಬೇಕಾಗಿರಲಿಲ್ಲ ಅಂತ ಹೇಳ್ತಿದ್ದೆ. ಬುಕ್ಸ್ ಅದೇನು ಬೇಡ ಸರ್. ಏನಂದ್ರೆ ಆರ್ಟಿಕಲ್ಸ್, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇದೇ ಕೇಳ್ತಾ ಇರ್ತಾರೆ. ಬೇಸಿಕ್ ಆಗಿ ನಾವು ಪೇಪರ್ ಅಲ್ಲೇ ಇರುತ್ತೆ, ಅಲ್ಲಿಂದನೇ ಎತ್ಕೋಬೇಕು ಸರ್. ನಮ್ಗೆ ಇನ್ಫಾರ್ಮೇಶನ್ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಿ ಎತ್ಕೊಂಡ್ಬಿಡ್ಬೇಕು ಸರ್. ಓಕೆ, ಈಗ ಎಸ್ಸೆ ರೈಟಿಂಗ್ ಆಯ್ತು, ಟ್ರಾನ್ಸ್ಲೇಷನ್. ಪ್ರಿಸೈಸ್ ರೈಟಿಂಗ್ ಹೆಂಗ್ ಪ್ರಿಪೇರ್ ಮಾಡ್ತಾ ಇದ್ದೆ? ಪ್ರಿಸೈಸ್ ಬಂದ್ಬಿಟ್ಟು ಸರ್ ನನಗೆ ಹೇಳಿದ್ರು ಸರ್. ಅಂದ್ರೆ ಒಂದು ಸ್ಟೋರಿ ಕೊಟ್ಟಿರ್ತಾರೆ. ನನಗೆ ಬೇರೆಯವರೆಲ್ಲ ಯಾವ ಥರ ಹೇಳಿದ್ರು ಅಂದರೆ, ಈಗ ನೀವು ಒಂದು ಮೂವಿ ನೋಡಿ ಬಂದಿರ್ತೀರಾ, 3 hours ಕೂತ್ಕೊಂಡು ಮೂವಿ ನೋಡಿರ್ತೀರಾ, ಅದಕ್ಕೊಂದು ಟೈಟಲ್ ಕೊಟ್ಟಿರ್ತಾರೆ. ಅದೇ ಥರ ನಾವು ಅಲ್ಲಿ ಒಂದು ಸ್ಟೋರಿ ಕೊಟ್ಟಿರ್ತಾರೆ, ಅದಕ್ಕೊಂದು ಟೈಟಲ್ ಕೊಡಬೇಕು, ಅದು ಕನ್ಸೈಸ್ ಆಗಿ ಬರೀಬೇಕು, ವರ್ಡ್ಸ್ ಇಷ್ಟು 1/3 ಅಷ್ಟು ಅಂತ ಆ ಥರ ಹೇಳ್ತಾ ಇದ್ರು. ಸೊ ಹಂಗಾಗಿ ನಾನು ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡಿದೆ ಸರ್. ನನಗೆ ಆ ವರ್ಡ್ಸ್ ಕರೆಕ್ಟಾಗಿ 1/3 ಬರ್ತಾ ಇರಲಿಲ್ಲ ಸರ್ ಸ್ಟಾರ್ಟಿಂಗ್. ಆಮೇಲೆ ಮಾರ್ಕ್ ಟೆಸ್ಟ್ ತೊಗೊಳ್ಳೋದು, ನೀವು ಗೈಡ್ ಮಾಡಿದ್ಮೇಲೆ ಒಂದು ವರ್ಡ್ ಎಕ್ಸ್ಟ್ರಾ ಆದರೆ ಇದು ಮಾಡಿಬಿಡ್ತಿದ್ರಿ ಸರ್, ನೀವು ಸ್ಕೋರ್ ಕಮ್ಮಿ ಕೊಟ್ಬಿಡ್ತಿದ್ರಿ. ನನಗೆ ಫುಲ್ ಡಿಸಪಾಯಿಂಟ್ ಆಗಿಬಿಡ್ತಿದ್ದು ಸರ್. ಒಂದು ವರ್ಡಿಗೆ ಯಾಕೆ ಇಷ್ಟು ಕಡಿಮೆ ಮಾರ್ಕ್ಸ್ ಕೊಡ್ತಾರೆ ಅಂತ ನನಗೆ ಫೀಲ್ ಆಗ್ತಿತ್ತು ಸರ್. ಆಮೇಲೆ ಅವ್ರು ಹೇಳೋದು ನಮ್ಮ ಒಳ್ಳೇದಕ್ಕೆ ಅಲ್ಲ ಅಂತ ಅಂದ್ಕೊಂಡು ಕರೆಕ್ಟಾಗಿ ಅವಾಗ ನಾನು ಕರೆಕ್ಟಾಗಿ ಇದಾಯಿತು ಸರ್. ನನಗೆ ವರ್ಡ್ಸ್ 1/3 ಬರೋ ಥರ ಪ್ರಾಕ್ಟೀಸ್ ಆಯಿತು ಸರ್.
ಸರ್ ನನಗೆ ಮಾಕ್ ಟೆಸ್ಟ್. ನೀವು ಅಲ್ಲಿ ಜ್ಞಾನಭಾರತಿ ಯೂನಿವರ್ಸಿಟಿಯಲ್ಲಿ ಹೇಳ್ತಾ ಇದ್ರಲ್ವ ಸರ್, ಒಂದು ವರ್ಡ್ ಎಕ್ಸ್ಟ್ರಾ ಬರೆದ್ರು ನಾನು ಮಾರ್ಕ್ಸ್ ಕೊಡಲ್ಲ ನಿಮಗೆ, ಕರೆಕ್ಟ್ 1/3 ಬರಬೇಕು ಅಂತ. 2 ಎಕ್ಸ್ಟ್ರಾ ಮಾರ್ಕ್ಸ್ ಬಂದ್ರು ಆ ಸುಹಾಸ್ ಅವರೆಲ್ಲ ಸೇರಿ ಗಾಯತ್ರಿ ಸರ್ 2 ವರ್ಡ್ ಎಕ್ಸ್ಟ್ರಾ ಇದೆ, 2 ವರ್ಡ್ ಎಕ್ಸ್ಟ್ರಾ ಇದೆ ಅಂದ್ರೆ ಹೆಲ್ತಿ ಕಾಂಪಿಟೇಷನ್ ಅವೆಲ್ಲ ಅವಾಗ ಏನಾಗುತ್ತೆ ನಮ್ಮ ಸ್ಟ್ರಾಂಗ್ ಮಾಡ್ತೀನಿ ಅಂತ. ಎಸ್ ಸರ್, ಅವರೆಲ್ಲ ಹೇಳ್ತಾ ಇದ್ರು 2 ವರ್ಡಿಗೆ ಈ ತರ ಹೇಳ್ತಿದಾರಲ್ಲ ಅಂತ ನನಗೆ ಸ್ವಲ್ಪ ಇದಾಗ್ತಿತ್ತು ಸರ್. ಬಟ್ ಅದು ನೆಕ್ಸ್ಟ್ ಸಂಡೆಗೆಲ್ಲ ನಾನು ಪಿಕಪ್ ಆಗ್ಬಿಡ್ತಿದ್ದೆ ಈಗ ನೋಡು ಅಷ್ಟೆಲ್ಲ ಬೇಜಾರು ಮಾಡ್ಕೊಂಡು ಅಲ್ಲದ ಈಗ ಎಷ್ಟು ಖುಷಿ ಇದೆ ನಿಮ್ಗೆ. ಎಸ್ ಸರ್, ಫಸ್ಟ್ ಪೇಪರ್ ಬಗ್ಗೆ ತುಂಬಾ ಚೆನ್ನಾಗಿ ಡೀಟೇಲ್ ಆಗಿ ಕೊಟ್ಟೆ, ಯಾಕಂದ್ರೆ ವೆರಿ ಇಂಪಾರ್ಟೆಂಟ್ ಫಸ್ಟ್ ಪೇಪರ್ಗೆ ಸಂಬಂಧಪಟ್ಟಂತೆ. ನಮ್ದು ಮಾರ್ಕ್ಸ್ ಡಿಸೈಡ್ ಆಗಿದೆ. ಅದೇ ರೀತಿ ಸೆಕೆಂಡ್ ಪೇಪರ್ 150 ಮಾರ್ಕ್ಸ್. ಆ 150 ಮಾರ್ಕ್ಸ್ಗೆ ತುಂಬಾ ಸಬ್ಜೆಕ್ಟ್ಸ್ ಬರುತ್ತೆ, ತುಂಬಾ ಮೆಟೀರಿಯಲ್ಸ್ ಬೇಕು, ತುಂಬಾ ಪ್ರಿಪರೇಷನ್ ಬೇಕು. ಹಾಗಾಗಿ ನಾನು ಮೇನ್ ಆಗಿ ಕೂಡ ತುಂಬಾ ಹುಡುಗರಿಗೆ ಮೇನ್ ಡೌಟ್ಸ್ ಬರೋದು ಅಂದ್ರೆ ಬುಕ್ ಲಿಸ್ಟ್, ಏನು ಬುಕ್ ಲಿಸ್ಟ್, ಯಾವ್ದು ಓದಬೇಕು ಅನ್ನೋದೇ ದೊಡ್ಡ ಇದಿರುತ್ತೆ. ಅರ್ಥ ಆಗ್ತಿದೆಯಾ? ಅದಕ್ಕೆ ನೀನು ಯಾವ ಬುಕ್ ಲಿಸ್ಟ್ನ ಫಾಲೋ ಮಾಡಿದ್ದೆ, ಮತ್ತೆ ಯಾವ್ದು ಕನ್ನಡ, ಆಕ್ಚುಲಿ ನೀವು ಬರ್ದಿರೋದು ಕನ್ನಡ ಮೀಡಿಯಂ, ನೀವು ಓದಿದ್ದು ಕನ್ನಡ ಮೀಡಿಯಮ್ಮು, ನೀವು ಎಕ್ಸಾಮ್ ಬರೆದಿದ್ದು ಕನ್ನಡ ಮೀಡಿಯಮ್ಮು, ನೀನು ಪಾಸ್ ಆಗಿರೋದು ಕನ್ನಡ ಮೀಡಿಯಮ್ಮು, ಪಕ್ಕಾ ಕನ್ನಡ ಹುಡುಗಿ, ಓಕೆನಾ? ಕನ್ನಡ ಮೀಡಿಯಂ ಗ್ರಾಮೀಣ ಭಾಗದ ಹೆಚ್ಚಿಗೆ ಅಂದರೆ ಎಸ್ಪೆಷಲಿ ಹೈದರಾಬಾದ್ ಕರ್ನಾಟಕ ತುಂಬಾ ಹಿಂದುಳಿದವರ ಅಂತ ಹೇಳ್ತಾರೆ. ಬಟ್ ನಮ್ಮ ಹುಡುಗರು ಆಲ್ಮೋಸ್ಟ್ ಅಲ್ಲಿ ಪಾಸ್ ಆಗೋದು ಹೆಚ್ಚಿಗೆ ಹುಡುಗರು ವೆರಿ ಟ್ಯಾಲೆಂಟ್ ಇದೆ. ಸುಮ್ಮನೆ ನಂತರ ಯಾರು ಹೇಳ್ತಾರೆ ನಿಜ, ನಾನು ನಂಗೆ ಸೇರಿದ್ರೆ ಹೆಚ್ಚಿಗೆ ಹುಡುಗರು ದಡ್ಡರು ಅಂತಂದ್ರೆ ಅವ್ರ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಅಂದ್ರೆ ದಡ್ಡರು ಇರ್ತಾರೆ ಹೊರತು ಅವ್ರು ರಿಯಲಿ ದಡ್ಡರಿರಲ್ಲ. ನನ್ನ ಫ್ರೆಂಡ್ಸ್ಗಳು ಎಷ್ಟು ಜನ ಇದ್ದಾರೆ ಗೊತ್ತಾ? ಸುನಿಲ್ ಪವರ್ ಆಗಿರ್ಬೋದು, ಗೌಡ ಆಗಿರ್ಬೋದು, ತುಂಬಾ ಜನ ಹೆಚ್ಚಿಗೆ ಸ್ಟೂಡೆಂಟ್ಸ್ ಇದಾರಲ್ಲ, ನಮ್ಮ ನಾಗಪ್ಪ ಕೊಳ್ಳಿ ಆಗಿರ್ಬೋದು, ಅವರೆಲ್ಲರೂ ಹೆಚ್ಚಿಗೆ ಸ್ಟೂಡೆಂಟ್ಸ್. ನನ್ನ ಮಕ್ಕಳು ನನಗಿನ ಮಾರ್ಕ್ಸ್ ಜಾಸ್ತಿ ತೆಗಿತಾರೆ ಎಲ್ಲದರಲ್ಲೂ ಅಲ್ಲ, ನೋಡಿದ್ರೆ ಹೆಚ್ಚಿಗೆ ರಿಸರ್ವೇಶನ್ ಇದೆ. ಹಾಗಾಗಿ ಹೆಚ್ಚಿಗೆ ಸ್ಟೂಡೆಂಟ್ಸ್ ಅಂದ್ರೆ ತುಂಬಾ ಟ್ಯಾಲೆಂಟ್ ಇದೆ, ಬಟ್ ಅವಕಾಶಗಳಿಂದ ವಂಚಿತರಾಗಿರ್ತಾರೆ. ಹಂಗಾಗಿ ಅಂತ ಹುಡುಗರಿಗೆ ನೀನು ಯಾವ್ಯಾವ ಬುಕ್ನ ನೀನು ಯಾವ ಓದಿದ್ದೆ, ಕನ್ನಡ ಮೀಡಿಯಮ್ಗಾಗಿರ್ಬೋದು, ಒಂದಷ್ಟು ಬೇಗ ಅವರ ಬುಕ್ಸ್ ಈ ಥರ ಓದಿದ್ದೆ ಸರ್ ಅಂತ ಅಂದ್ಬಿಟ್ಟು ಎಲ್ಲ ಸಬ್ಜೆಕ್ಟ್ಸ್ ಯಾವ್ಯಾವ ಬುಕ್ಸ್ ಓದಿದೆ ನಾನು, ಮತ್ತು ಕರೆಂಟ್ ಅಫೇರ್ಸ್ ಯಾವ ಬುಕ್ ಓದಿದೆ, ಯಾವ ಪೇಪರ್ ಓದ್ತಾ ಇದ್ದೆ, ಇದ್ರ ಬಗ್ಗೆ ಒಂದು ಬೇಗ ಹೇಳ್ಬಿಡು ಹುಡುಗರಿಗೆ. ಸರ್ GK ಅನ್ನೋದು ಏನಾಗುತ್ತೆ ಸರ್, ಇದು ಒಂಥರ ಸಾಗರ ಇದ್ದಂಗೆ. ಇಲ್ಲಿ ನಮ್ಗೆ ಫಸ್ಟ್ ನಾವ್ ಏನ್ ತಿಳ್ಕೊಬೇಕು ಅಂದ್ರೆ ಏನು ಓದ್ಬಾರ್ದು ಅಂತ ಗೊತ್ತಾಗ್ಬೇಕು ಸರ್. ಯಾಕಂದ್ರೆ ಈ ಸಾಗರದಲ್ಲಿ ನಾವೆಲ್ಲ ಎತ್ಕೊಂಡು ಓದ್ತೀವಿ ಅಂದ್ರೆ ಯಾವ್ದು ಸಕ್ಸಸ್ ಆಗಲ್ಲ ಸರ್. ಸೊ ಹಂಗಾಗಿ ನಾವು ಆಯ್ಕೆ ಮಾಡೋ ಪುಸ್ತಕ ನಮ್ಮ ಸಕ್ಸಸ್ಗೆ ಕಾರಣ ಆಗಿರ್ಬೇಕು. ಸೊ ಹಂಗಾಗಿ ನಾನು ಹಂಗೆ ಅನ್ಕೊಂಡೆ ಸರ್. ಹಂಗೆ ಅನ್ಕೊಂಡ್ಬಿಟ್ಟು ಪ್ರತಿಯೊಂದಕ್ಕೂ ಪ್ರತಿಯೊಂದು ಆಥರ್ಸ್ನ ರೆಫರ್ ಮಾಡಿಕೊಂಡು ಕಂಪ್ಲೀಟಾಗಿ ಓದಿ ನೋಟ್ಸ್ ಮಾಡಿಕೊಂಡು ಆ ಥರ ಓದಿದ್ದು ಸರ್ ನಾನು. ಸೊ ಹಂಗಾಗಿ ನನ್ನ ಜಿಯೋಗ್ರಫಿ ಅಂತ ಬಂದರೆ ಡಾಕ್ಟರ್ ರಂಗನಾಥ್ ಸರ್ ಅಂತ ಹೇಳಿದಾರಲ್ವ, ರಂಗನಾಥ್ ಸರ್ ಬುಕ್ಕೇ ಓದಿದ್ದು ಸರ್ ನಾನು. ಕರ್ನಾಟಕ ಜಿಯೋಗ್ರಫಿ ಆಗಿರ್ಬೋದು, ಇಂಡಿಯನ್ ಜಿಯೋಗ್ರಫಿ ಆಗಿರ್ಬೋದು, ಅಥವಾ ವರ್ಲ್ಡ್ ಜಿಯೋಗ್ರಫಿ ಆಗಿರ್ಬೋದು, ಅಥವಾ ಮ್ಯಾಪ್ ರೀಡಿಂಗ್ ಆಗಿರ್ಬೋದು, ಇದೆಲ್ಲ ರಂಗನಾಥ್ ಸರ್ ಬುಕ್ಕೇ ಓದಿದ್ದು ಸರ್ ನಾನು. ಆಮೇಲೆ ಹಿಸ್ಟ್ರಿ ಬಂದುಬಿಟ್ಟು ಸರ್ ನಾನು ಅದು ದೊಡ್ಡ ಬುಕ್ಸ್ ಎಲ್ಲ ಓದೋಕೆ ಆಗಲಿಲ್ಲ ಸರ್ ನನಗೆ. KSಗೆ ಪ್ರಿಪೇರ್ ಮಾಡಿದರೆ ಅದು ಓಕೆ ಅನಿಸ್ತಿತ್ತು ನನಗೆ, HRK ಆಗಿರ್ಬೋದು ಆ ಬುಕ್ಸ್ ಎಲ್ಲ. ಬಟ್ ಇದಕ್ಕೆ PSIಗೆ ಅಂದರೆ ಓಕೆ ಒಂದು ನಾಲೆಜಬಲ್ ಯಾವುದು ಚೆನ್ನಾಗಿರುತ್ತೆ ಸ್ಟ್ಯಾಂಡರ್ಡ್ ಬುಕ್ ಅಂತಂದ್ರೆ ನನಗೆ ಶರಣೈ ಭಂಡಾರಿಮಠ್ ಸರ್ ಬುಕ್ ಇದು ಮಾಡಿದ್ರು ಸರ್. ಆನ್ಲೈನ್ ಕ್ಲಾಸ್ ಕೇಳಿದ್ದೆ ಸರ್ ನಾನು ಅವ್ರದ್ದು. ಸೊ ಹಂಗಾಗಿ ನಾನು ಅದು ಹಿಸ್ಟ್ರಿ ಅವ್ರದ್ದೇ ಫಾಲೋ ಮಾಡಿದೆ ಸರ್. ಆಮೇಲೆ ಇದು ಸೈನ್ಸ್ ಬಂದುಬಿಟ್ಟು KM ಸುರೇಶ್ ಸರ್ ಅವ್ರದ್ದು ಓದಿದೆ ಸರ್ ನಾನು. ಆಮೇಲೆ IC ಬಂದುಬಿಟ್ಟು ಕೂಡ ನಾನು KM ಸುರೇಶ್ ಸರ್ದೇ ಓದಿದ್ದು ಸರ್. ಇನ್ನೊಂದು ಯಾವುದು ಅಂದರೆ ಕರೆಂಟ್ ಅಫೇರ್ಸ್ಗೆ ಅಂದರೆ ಮ್ಯಾಗ್ಝಿನ್ಗಳೇ ಓದ್ತಿದ್ದೆ ಸರ್ ನಾನು. ಸ್ಪರ್ಧಾ ವಿಜೇತ, ಸ್ಪರ್ಧಾ ಅರಿವು 2 ಮ್ಯಾಗ್ಝಿನ್ ಓದ್ತಿದ್ದೆ. ಪ್ಲಸ್ ನಾನು ನ್ಯೂಸ್ ಪೇಪರ್ ಓದಿರೋದು ಡೈಲಿ ನಾನು ಬರ್ಕೊಳ್ತಿದ್ದೆ ಸರ್. ಕರೆಂಟ್ ಅಫೇರ್ಸ್ ಕಂಪಲ್ಸರಿ ಬರೀತಿದ್ದೆ ಸರ್ ನಾನು. ಡೈಲಿ ನ್ಯೂಸ್ ಪೇಪರ್ ನೋಡಿಬಿಟ್ಟು ಏನು ಇಂಪಾರ್ಟೆಂಟ್ ಇರುತ್ತೆ, ಕೇಳ್ಗಂತ ಪ್ರಶಸ್ತಿಗಳಾಗಿರ್ಬೋದು, ಕ್ರೀಡಾ ಸುದ್ದಿಗಳಾಗಿರ್ಬೋದು, ಅಥವಾ ಸಿನಿ ತಾರೆಯದ್ದು ಕೆಲವೊಂದು ಕ್ರೆಡಿಟ್ಸ್ ತೊಗೊಂಡಿರ್ತಾರೆ ಅದಾಗಿರ್ಬೋದು, ಅಥವಾ ಯಾರಿಗಾದ್ರೂ ಇದು ಬಂದಿರೋದು ಕೆಲವೊಂದು ಹೈಲೈಟ್ಸ್ ಸರ್ ಏನಿರುತ್ತೆ ನಮ್ಮ ಕರೆಂಟ್ ಅಫೇರ್ಸ್ಗೆ ನಮ್ಗೆ ಏನು ಕ್ವಶನ್ಸ್ ಕೇಳ್ಬೋದು ಅಂತೇಳಿ ನಮ್ಗೆ ಆಟೋಮೆಟಿಕ್ ಓದಿದ ತಕ್ಷಣ ಗೊತ್ತಾಗುತ್ತೆ ಸರ್ ಯಾವ್ದು ಇಂಪಾರ್ಟೆಂಟು ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಂತೇಳಿ. ಸೊ ಅಂಥದ್ದನ್ನೆಲ್ಲ ನಾನು ನೋಟ್ಸ್ ಮಾಡ್ಕೊತಿದ್ದೀನಿ ಸರ್. ಅದು ಕರೆಂಟ್ ಅಫೇರ್ಸ್ ಸರ್. ಇನ್ನು ಮೆಂಟಲ್ ಎಬಿಲಿಟಿ ಅಂತ ಬಂದರೆ ಸರ್, ನಾನು ಮೆಂಟಲ್ ಎಬಿಲಿಟಿಗೆ ಯಾವುದೂ ಬುಕ್ ರೆಫರ್ ಮಾಡಲಿಲ್ಲ ಸರ್. ಅದು ಈಶ್ವರ್ ಗಿರಿ ಸರ್ದು ಯೂಟ್ಯೂಬ್ ಕ್ಲಾಸಸ್ ಒಂದು ಕೇಳ್ತಿದ್ದೆ ಸರ್ ನಾನು. ಸೊ ಹಂಗಾಗಿ ನನಗೆ ಮೆಂಟಲ್ ಎಬಿಲಿಟಿ ಅಲ್ಲಿ ಕವರ್ ಆಗಿಬಿಡ್ತಿತ್ತು ಸರ್. ಓಕೆ, ನಿಮ್ಗೆ ಹಂಗೂ ಬ್ರೀಫಾಗಿ ಹೇಳಿದ್ದಾರೆ ಗಾಯತ್ರಿ ಅವರು. ನಿಮ್ಗೆ ಹಂಗೂ ನಿಮ್ಗೆ ಫುಲ್ ಕನ್ಫ್ಯೂಸ್ ಇದ್ದರೆ ಬುಕ್ ಲಿಸ್ಟ್ ಯಾರು ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು ಅಥವಾ ಕನ್ನಡ ಮೀಡಿಯಮ್ ಆಗಿರ್ಬೋದು, ನಾನು ಟೆಲಿಗ್ರಾಮ್ ಚಾನಲಲ್ಲಿ ಮತ್ತೆ ಬುಕ್ ಲಿಸ್ಟ್ ಅನೌನ್ಸ್ ಮಾಡಿದ್ದೀನಿ. ನೀವು ಅದರಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಆ ಬುಕ್ಸ್ನ ತಗೊಂಡು ಇಂಗ್ಲೀಷ್ ಮೀಡಿಯಂ ಮತ್ತು ಆ್ಯಸ್ ಕನ್ನಡ ಮೀಡಿಯಂ ಎರಡಕ್ಕೂ ಸಪ್ರೇಟ್ ಮಾಡಿ ಇಂಗ್ಲೀಷ್ ಮೀಡಿಯಂ ಯಾವ್ದು ಓದಬೇಕು, ಕನ್ನಡ ಮೀಡಿಯಂ ಯಾವ್ದು, ಅದು ಅಥೆಂಟಿಕೇಟೆಡ್ ಗೌರ್ಮೆಂಟ್ ಸೋರ್ಸು. ಅಂದರೆ ಎಕ್ಸಾಮ್ ನೀವು ಏನಾದರೂ ನಾಳೆ ಒಂದು ಕ್ವಶನ್ ನೀವು ಕ್ಲೈಮ್ ಮಾಡಬೇಕು ಅಂದರೆ ಗೌರ್ಮೆಂಟ್ ಸೋರ್ಸಿಂದಲೇ ಕ್ಲೈಮ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಆ ಒಂದು ಮೆಟೀರಿಯಲ್ಸ್ ರಿಸೋರ್ಸ್ನ ನಾನು ಹಾಕಿದ್ದೀನಿ. ನೀವು ಬೇಕಾದ್ರೆ ಅದನ್ನ ಅಲ್ಲಿ ತಗೊಳ್ಳಿ. ಇಲ್ಲ ಅಂದ್ರೆ ಮತ್ತೆ ಪ್ರಿಪರೇಷನ್ ಹೆಂಗ್ ಮಾಡಿದ್ರೆ ಸೆಕೆಂಡ್ ಸ್ಕೂಲ್ ಬುಕ್ಸ್ ನಾನು ಮುಗಿಸ್ಕೊಂಡಿದ್ದೆ ಸರ್ ಫಸ್ಟಿಗೆ ಸ್ಟಾರ್ಟಿಂಗ್. ಯಾಕಂದ್ರೆ ಅದ್ರ ಬಗ್ಗೆ ನಮಗೆ ಬೇಸಿಕ್ ನಾಲೆಜ್ ಬೇಕು ಅಂದ್ರೆ ಫಸ್ಟ್ ಹೈಸ್ಕೂಲ್ ಬುಕ್ಸ್ ಓದಲೇಬೇಕಾಗುತ್ತೆ ಸರ್. ಅದು ಓದಿದ್ಮೇಲೆ ಆ ಥರ ಬುಕ್ಸ್ ಓದ್ಬೇಕು ಸರ್. ಹಂಗಿದ್ರೆ ಸ್ವಲ್ಪ ಈಸಿಯಾಗಿ ಕನ್ವೆ ಆಗುತ್ತೆ ನಮಗೆ. ನಾನು ಬೇಸಿಕ್ ಬುಕ್ ಬಂದ್ಬಿಟ್ಟು 6 to 10 12th ವರೆಗೂ ಓದಿದ್ದೀನಿ ಸರ್.
ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ಎರಡು ಓದಿದ್ದೀನಿ ಸರ್. ಓಕೆ. ಆಮೇಲೆ ಮತ್ತೆ ಇನ್ನೊಂದು ಇದು NCERT DSRT ಇಂಪಾರ್ಟೆನ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಯಾಕಂದರೆ ಅಲ್ಲಿಂದ ತುಂಬ ಕ್ವಶನ್ಸ್ಗಳು ಎತ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ನಮ್ಮ 545 ಸರ್ ಅದು ರಣ ಒಂದು ಕ್ವಶನ್ಸ್ ಕೇಳಿದ್ರು ಸರ್. ಅದು ಹೈಸ್ಕೂಲ್ ಬುಕ್ಕಲ್ಲಿ ಬಿಟ್ಟರೆ ಯಾವ ಆಥರ್ ಬುಕ್ಕಲ್ಲಿನೂ ಇಲ್ಲ ಸರ್. ಬಬ್ರು ಶಾಸನ ಅಲ್ಲ ಸರ್, ಬಬ್ರು ಶಾಸನ ಅಲ್ಲ ಸರ್. ಇನ್ನೂ ಒಂದು ಒಬ್ಬ ಲೇಡಿ ಸರ್, ಬೀನಾ ರಾಣಿ ಸಮಥಿಂಗ್. ಎಸ್ ಸರ್, ಅದು ಯಾವ ಆಥರ್ ಬುಕ್ಕಲ್ಲಿ ಇಲ್ಲ ಸರ್ ಅದು ದೇಶದಲ್ಲಿ. ಸೊ ಸ್ಕೂಲ್ ಬುಕ್ಕಲ್ಲಿ ನಾನು ಒಂದ್ಸಲ ಓದಿದ್ದು ನೆನಪು ಸರ್. ಹಂಗಾಗಿ ಸೊ ಅಲ್ಲಿ ಗೊತ್ತಾಗ್ಬಿಡುತ್ತೆ ಸರ್, ನಾವು ಎಲ್ಲಾದರೂ ಒಂದ್ಸಲ ಓದಿದ್ರೆ ಅದು ಆಟೋಮೆಟಿಕ್ ಎಕ್ಸಾಮಲ್ಲಿ ಕೂತ್ಕೊಂಡೆ ಕನ್ಫ್ಯೂಸ್ ಆದ್ರೂ ಎಕ್ಯುರೇಟ್ ಆನ್ಸರ್ ಬಂದೇ ಬರುತ್ತೆ ಸರ್, ನಾವು ಒಂದ್ಸಲ ಓದಿದ್ರೆ ಹೈಸ್ಕೂಲ್ ಬುಕ್. ಓಕೆ. ಏನು ಬೇಸಿಕ್ಸ್ ಬುಕ್ಸು ಮತ್ತು ರೆಫರೆನ್ಸ್ ಬುಕ್ ಎಲ್ಲ ಓದಿ ನೋಟ್ಸ್ ಮಾಡ್ಕೊಂಡಿದ್ದ? ನೋಟ್ಸ್ ಅಂದರೆ ಸರ್ ಕೆಲವೊಂದು ನನಗೆ ಇಂಪಾರ್ಟೆಂಟ್ ಅನಿಸಿದ್ದು ಮಾತ್ರ ನೋಟ್ಸ್ ಮಾಡಿದೆ. ಬಟ್ ಕರೆಂಟ್ ಅಫೇರ್ಸ್ ಏನಿದೆ ಅಲ್ವಾ ಸರ್, ನಮಗೆ ಅದು ತುಂಬ ಸರ್ ಅಂದರೆ ಡೈಲಿ ನ್ಯೂಸಸ್ ಇರುತ್ತೆ, ಡೈಲಿ ಇದು ಮಾಡ್ಕೋಬೇಕಾಗಿರುತ್ತೆ. ನಾನೇನು ಅಂದ್ಕೊಂಡೆ ಸರ್, ನಾವೀಗ ನ್ಯೂಸ್ ಪೇಪರ್ ಓದಿದರೆ ಮ್ಯಾಗ್ಝಿನ್ಗಳು ಈಸಿ ಆಗಿಬಿಡುತ್ತೆ ಸರ್. ಸೇಮ್ ಅದೇ ಟಾಪಿಕ್ ಇರುತ್ತೆ, ಸೊ ರಿವಿಷನ್ ಆದಂಗೆ ಆಗುತ್ತೆ. ಅಲ್ಲಿ 2 ಟೈಮ್ ರಿವಿಷನ್ ಆಯಿತು ಸರ್. ಬಟ್ ನಾನಿನ್ನು 3 ಇಯರ್ಸ್ ಹಾರ್ಡ್ ವರ್ಕ್ ಮಾಡಿದೆ ಸರ್. ಬಟ್ 1 ಇಯರ್ ಫುಲ್ ಸ್ಮಾರ್ಟ್ ವರ್ಕ್ ಮಾಡಿದೆ ಸರ್. ಫಸ್ಟ್ ಹಾರ್ಡ್ ವರ್ಕ್ ಮಾಡಿ ಸ್ಮಾರ್ಟ್ ವರ್ಕ್ ಮಾಡ್ಬೇಕು ಸರ್. ಈಗ ಏನು ಅನ್ಕೊಂತಾರೆ, ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಆಯಿತು ಸಕ್ಸಸ್ ಆಗ್ತೀವಿ, ಅದು ಏನೂ ಇಲ್ಲ ಸರ್. ಹಾರ್ಡ್ ವರ್ಕ್ ಮಾಡಿನೇ ಸ್ಮಾರ್ಟ್ ವರ್ಕ್ ಮಾಡೋಕ್ಕೆ ಸಾಧ್ಯ ಸರ್. ಸ್ಮಾರ್ಟ್ ವರ್ಕ್ ಅಂದರೆ ಸರ್ ನಾನು ಯಾವ ಥರ ಮಾಡ್ಕೊಂಡಿದ್ದೆ ಅಂದರೆ, ಇದು ಎಕ್ಸಾಮ್ ಡೇಟ್ ಅನೌನ್ಸ್ ಆದಮೇಲೆ ಸರ್ ಫುಲ್ ಸ್ಮಾರ್ಟ್ ವರ್ಕೇ ಮಾಡೋಕ್ಕೆ, ಅಂದರೆ ಈಗ ಆಲ್ರೆಡಿ ರಿವಿಷನ್ ಮಾಡಿದ್ದೆ ಸರ್. ಎಲ್ಲ ಟಾಪಿಕ್ಸ್ ಎಲ್ಲ ರಿವಿಷನ್ ಮಾಡಿಬಿಟ್ಟು ಲಾಸ್ಟ್ ಎಕ್ಸಾಮ್ ಟೈಮಲ್ಲಿ ಎಕ್ಸಾಮ್ ಡೇಟ್ ಅನೌನ್ಸ್ ಆದಮೇಲೆ ಒಂದ್ಸಲ ರಿವಿಷನ್ ಮಾಡಿಬಿಟ್ಟು ಏನೇನು ಇಂಪಾರ್ಟೆಂಟ್ ಅನ್ಸಿರುತ್ತೆ. ಫಾರ್ ಎಕ್ಸಾಂಪಲ್ ಕರೆಂಟ್ ಅಫೇರ್ಸ್ ಸರ್, ಅದರಲ್ಲಿ ಡೈಲಿ ನೊಬೆಲ್ ಅವಾರ್ಡ್ಸ್ ಆಗಿರ್ಬೋದು, ಖೇಲ್ ರತ್ನ ಅವಾರ್ಡ್ಸ್ ಆಗಿರ್ಬೋದು, ಅದೆಲ್ಲ ಬಂದಿರುತ್ತಲ್ವ ಸರ್. ಸೊ ಅದು ನೆನಪಲ್ಲಿ ಇರಬೇಕು ಅಂತ ಸ್ಟಿಕ್ಕಿ ನೋಟ್ಸ್ ಮಾಡ್ಕೊಂಡಿದೆ ಸರ್. ಇದು ಬಂದೇ ಬರುತ್ತೆ ಅಂತೇಳಿ. ಈಗ ಮಲೇರಿಯಾ ಮುಕ್ತ ಭಾರತ ಅಂದರೆ 2030 ಅಂತೇಳಿ ಈ ಥರ ಬಂದಿತ್ತು ಒಂದು ಕ್ವಶನ್ ಸರ್. ನನ್ನ ರೂಮಲ್ಲಿ ಹಚ್ಕೊಂಡಿದ್ದೆ ಸರ್ ಸ್ಟಿಕ್ಕಿ ನೋಟ್ಸ್ ಬರುತ್ತೆ ಅಂತೇಳಿ. ಅದು ಮ್ಯಾಗ್ಝಿನ್ ರಿವಿಷನ್ ಮಾಡಬೇಕಾದಾಗ ಸ್ಟಿಕ್ಕಿ ನೋಟ್ಸ್ ಬರ್ಕೊಂಡಿದ್ದೆ ಸರ್. ಅದನ್ನೆಲ್ಲ ಬರ್ದಿರೋದು ನಾನು ರೂಮಲ್ಲಿ ಹಚ್ಕೊಂಡಿದ್ದೆ ಸರ್. ಆಲ್ಮೋಸ್ಟ್ ಒಂದು 10 ಕ್ವಶನ್ಸ್ ನಾನು ಏನು ರೂಮಲ್ಲಿ ಹಚ್ಕೊಂಡಿದ್ದೆ ಸ್ಟಿಕ್ಕಿ ನೋಟ್ಸು ಅದೇ ಬಂದಿದೆ ಸರ್. ಅದೇ ನನ್ನ ಕೈ ಹಿಡಿತು ಸರ್, ಕರೆಂಟ್ ಅಫೇರ್ಸ್ ಮಾತ್ರ. ಓಕೆ. ಪ್ರಿವಿಯಸ್ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡ್ತಿದ್ದೆ ಮಾಡ್ತಿದ್ದೆ ಸರ್. ಅದು ಕಂಪಲ್ಸರಿ ಸರ್. ಅದು ಯಾಕಂದ್ರೆ ನನಗೆ ಒಂಥರ ಮಿರರ್ ತರ ಸರ್ ಅದು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅನ್ನೋದೇನು. ಅದು ಮತ್ತೆ ರೀಸೆಂಟ್ ಆಗಿ ಈ ಇಯರ್ ಅಲ್ಲಿ ಯಾವ ಕ್ವಶನ್ ಯಾವ್ದು ಎಕ್ಸಾಮ್ ನಡೆದಿರುತ್ತೆ ಅದು ಮಾತ್ರ ರೆಫರ್ ಮಾಡ್ಬೇಕು. ತುಂಬಾ ತೀರಾ ಇಯರ್ಸ್ ಎಲ್ಲ ಬೇಡ ಸರ್. ಎಸ್ ಸರ್, ಮಿನಿಮಮ್ ಒಂದು 3 ಇಯರ್ಸ್ 4 ಇಯರ್ಸ್ದು ಆದ್ರೆ ಸಾಕಾಗುತ್ತೆ ಸರ್. ಯಾಕಂದ್ರೆ ಈಗೇನಾಗುತ್ತೆ, ಕ್ವಶನ್ ಪೇಪರ್ಸ್ ಪ್ಯಾಟರ್ನ್ ಚೇಂಜ್ ಆಗ್ತಾನೆ ಹೋಗುತ್ತೆ ಸರ್. ಇದು ಲಾಸ್ಟ್ ಟೈಮ್ ಬಂದಿದ್ದು ಪ್ಯಾಟರ್ನ್ ಈ ಟೈಮ್ ಬರುತ್ತೆ ಅಂತಾನೆ ಹೇಳಕ್ಕಾಗಲ್ಲ ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ. ಬಟ್ ಆ ಥರ ಬಂದಾಗ ನಾವು ಯಾವ ಥರ ಪ್ರಿಪೇರ್ ಆಗಿರಬೇಕು ಅಥವಾ ಈಸಿ ಬಂದಾಗ ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದನ್ನು ನಾವು ಮೈಂಡ್ ಸೆಟ್ನ ಪ್ರಿಪೇರ್ಡ್ ಆಗಿರ್ಬೇಕು ಸರ್, ಅಷ್ಟೇ. ಓಕೆ. ಆಸ್ ಎ ಹುಡುಗಿಯಾಗಿ ಈಗ ನಿನ್ನ ಮೈಂಡ್ ಸೆಟ್, ಯಾಕಂದ್ರೆ ತುಂಬಾ ಡ್ರಾಗ್ ಆಯ್ತಿದ್ದು 2020 ಕಾಲಾಗಿ 2025 ನಿಮ್ಗೇನು ಆರ್ಡರ್ ಕಾಪಿ ಇನ್ನೇನು ಈಗ ಕೊಟ್ಟಿದ್ದಾರೆ ಅಲ್ವಾ. ಈಗ ಇಷ್ಟು ವರ್ಷ ನಿನ್ನ ಪೇಷನ್ಸ್ ಆಗಿರ್ಕೊಂಡು ಹುಡುಗಿರ ಮೈಂಡ್ ಸೆಟ್, ಯಾಕೆ ತುಂಬಾ ಜನ ಎಷ್ಟು ಹೆಣ್ಮಕ್ಳು ಪಾಪ ಹೋಗಿ ಇದಕ್ಕೆ ಹೋಗ್ಬಿಡ್ತಾರೆ ಮನೆಗಳಲ್ಲಿ. ಬಟ್ ನಿನ್ನ ಮೈಂಡ್ ಸೆಟ್ ಹೆಂಗಿತ್ತು ಅಲ್ಲಿವರೆಗೂ? ನಿನ್ನ ಸ್ಟಾರ್ಟ್ ಮಾಡಿದ್ರೆ ಹೆಂಗೋನು ಆರ್ಡರ್ ಕಾಪಿ ಬರೋವರೆಗೂ ನಿಮ್ಮ ಮೈಂಡ್ ಸೆಟ್ ಯಾವಿತ್ತು? ಎಷ್ಟು ತರ ವೇರಿಯೇಷನ್ಸ್ ಆಗ್ತಿತ್ತು ಮೈಂಡ್ ಅಲ್ಲಿ? ಎಷ್ಟು ಡೌಟ್ಸ್ ಬರ್ತಾ ಇತ್ತು? ಎಷ್ಟೊತ್ತಿ ಹತ್ತಿದ್ಯಾ, ಎಷ್ಟೊತ್ತಿ ಕೊರಗಿದ್ಯಾ? ನನಗೆ ಫೋನ್ ಮಾಡಿ ಮೆಸೇಜ್ ಮಾಡಿ ಎಷ್ಟೊತ್ತಿ ಹತ್ತಿದೆಯಾ ಗೊತ್ತಿಲ್ಲ. ಆ ಥರ ನಿಂಗೆ ಏನು ಅನಿಸ್ತಿತ್ತು ಅದು? ಹೇಳ್ತೀನಿ ಸರ್. ಈಗ ಯಾವುದೇ ಆದ್ರೂ ಮಹಿಳೆಯರಿಗೆ ಅನ್ಸೋದು ಮೇನ್ ಅದೇ ಸರ್. ಯಾಕಂದ್ರೆ ಮನೆಯಲ್ಲಿ ತುಂಬಾ ಪ್ರೆಷರ್ ಇರುತ್ತೆ ಸರ್. ಇದೇನು ಸಕ್ಸಸ್ ಆಗಲ್ಲ, ಏನಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡಿರ್ತಾಳೆ, ಅದೇನೋ ಓದ್ತಾಳೆ ಅಂತಾರೆ, ಹಂಗಿಂಗಂತ ಎಲ್ಲ ಮಾತುಗಳು ಬರ್ತಾ ಇರುತ್ತೆ. ಕಾಮನ್ ಆಗಿ ಎಲ್ಲ ಹೆಣ್ಮಕ್ಳಿಗೂ ಬರುತ್ತೆ ಸರ್. ಸೊ ಬಟ್ ನಾವೇನಂದ್ರೆ ಅದನ್ನ ನಾವು ಸೀರಿಯಸ್ ಆಗಿ ತಗೊಂಡ್ರೆ ಓದಕ್ಕಾಗಲ್ಲ ಸರ್. ಒಂದು ಯಾವುದು ಸೀರಿಯಸ್ ಆಗಿ ತಗೋಬೇಕು, ಯಾವುದು ಈ ಕಡೆ ಕೇಳ್ಬಿಟ್ಟು ಈ ಕಡೆ ಬಿಡ್ಬೇಕು ಸರ್ ಕೆಲವೊಂದು ವಿಷಯಗಳು. ಸೊ ಹಂಗಾಗಿ ನಾನೇನು ಮಾಡ್ತಾ ಇದ್ದೆ ಸರ್, ನಾನು ಸಕ್ಸಸ್ ಆಗೋವರೆಗೂ ನನಗೆ ಯಾರು ಏನೇ ಅಂದ್ರೂ ನಾನು ತಲೆ ಕೆಡಿಸ್ಕೋಬಾರ್ದು, ನನ್ನ ರಿಸಲ್ಟ್ ನನ್ನ ಮಾತು ಆಗಿರಬೇಕು ಅಂತ ನಾನು ಡಿಸೈಡ್ ಆಗಿದೆ ಸರ್. ಹಂಗಾಗಿ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ತುಂಬ ಡೆಡಿಕೇಶನ್ ಬೇಕು ಸರ್ ಇಲ್ಲಿ. ಡೆಡಿಕೇಶನ್ ಆಗಿರ್ಬೋದು, ಪ್ಲ್ಯಾನ್ ಆಗಿರ್ಬೋದು, ರಿವಿಷನ್ ಆಗಿರ್ಬೋದು, ಇವಿಷ್ಟು ನಾವು ಏನು ಪ್ಲ್ಯಾನ್ ಮಾಡ್ಕೊತೀವಿ ಒಂದು ಗೋಲ್ ಅಂತ ಇಟ್ಕೊಂಡ್ಮೇಲೆ ಅದ್ರ ಕಡೆ ಫೋಕಸ್ಡ್ ಆಗಿರಬೇಕು ಅಂತಂದರೆ ಇವೆಲ್ಲನೂ ಒನ್ ಆಫ್ ದಿ ಪಾರ್ಟ್ಸ್ ಸರ್. ನಾವು ಎಷ್ಟು ಡೆಡಿಕೇಶನ್ ಆಗಿ ಅಂದರೆ ಅದು ಆಗಲೇಬೇಕು ಅಂತ ಅಂದ್ಕೊಂಡಾಗ ಆಟೋಮೆಟಿಕ್ಕಾಗಿ ನಮ್ಗೆ ಬೇರೆ ಕಡೆ ಡೈವರ್ಷನ್ ಆಗಲ್ಲ ಸರ್. ಈಗ ಏನಾಗುತ್ತೆ ಅಂತಂದರೆ ಈಗ ಏಜ್ ಬಂದಮೇಲೆ ಮೈಂಡ್ ಡೈವರ್ಟ್ ಆಗೋದು ಆ ಥರ ಎಲ್ಲ ಇದು ಮಾಡ್ಕೊಳ್ತಾರೆ ಹುಡುಗಿಯರು. ಸೊ ಆ ಥರ ಎಲ್ಲ ಮಾಡ್ಕೋಬಾರ್ದು ಸರ್. ಒಂದು ನಾವು ಒಂದು ಸ್ಟೇಬಲ್ ಆಗಿದ್ದಾಗ, ಫೈನಾನ್ಷಿಯಲ್ ಆಗಿ ನಾವು ಫಿಟ್ ಆಗಿದ್ದಾಗ, ನಾಳೆ ಏನೇ ಪ್ರಾಬ್ಲಮ್ ಬಂದ್ರು, ನಾಳೆ ನಾವು ಮ್ಯಾರೇಜ್ ಮಾಡ್ಕೊಂಡ್ರು, ಮುಂದೆ ಫ್ಯೂಚರಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಸಹ ನಾವೇ ಫೇಸ್ ಮಾಡ್ಬೋದು ಸರ್. ನಾವು ಇಂಡಿಪೆಂಡೆಂಟ್ ಆಗಿರ್ಬೇಕು ಫಸ್ಟು. ಸೊ ಹಾಗಾಗಿ ನಮ್ಗೆ ಇಂಡಿಪೆಂಡೆಂಟ್ ಆಗಿರಬೇಕು ಅಂದರೆ ನಮಗೆ ಬೇರೆ ಸೋರ್ಸ್ ಏನಿಲ್ಲ, ನಮ್ಗೆ ಗೊತ್ತಿರೋ ನಾಲೆಜ್ ಏನೋ ಅದನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಸರ್. ಸೊ ನನಗೆ ಓದೋದು
ತುಂಬ ಇಂಟ್ರೆಸ್ಟ್ ಸರ್. ಡೆಡಿಕೇಶನಿಂದ ಓದೋದು ಅಥವಾ ಯಾವುದೇ ತುಂಬ ಹಾರ್ಡ್ ವರ್ಕ್ ಮಾಡಿದರೆ ಸಕ್ಸಸ್ ಆಗ್ತೀವಂತ ಪಕ್ಕ ಇರುತ್ತೆ ಸರ್ ಅದು. ಸೊ ಆ ಥರ ಮಾಡಿಕೊಂಡ್ರೆ 100% ಆಗ್ತಾರೆ ಸರ್ ಯಾರಾದರೂ. ಬಟ್ ಇಂಡಿಪೆಂಡೆಂಟ್ ಆಗಿರಬೇಕು ಅಂದರೆ, ಸಕ್ಸಸ್ ಆಗಬೇಕು ಅಂದರೆ ನಮ್ಗೆ ಯಾವುದು ನಾಲೆಜ್ ಇರುತ್ತೆ ಅದ್ರ ಕಡೆನೇ ಹೋಗ್ಬೇಕು ಸರ್. ಓಕೆ, ಡೈಲಿ ರೂಟೀನ್ ಏನು ಮಾಡ್ತಿದ್ದೆ ನೀವು ಓದಬೇಕಾದ್ರೆ? ಯಾವ ಥರ ಮೇಂಟೈನ್ ಮಾಡ್ತಾ ಇದ್ದೆ ಸ್ಟಡಿ ಪ್ಯಾಟರ್ನ್? ಸ್ಟಡಿ ಪ್ಯಾಟರ್ನ್ ಬಂದಾಗ ಸರ್ ನಾನು ವೀಕ್ಲಿ ಟೈಮ್ ಟೇಬಲ್ ಹಾಕ್ಕೊತಿದ್ದೆ ಸರ್. ವೀಕ್ಲಿ ಅಂತಂದರೆ ನಾನು ಮಾರ್ನಿಂಗ್ 5 to 1 o'clock ವರೆಗೂ ಯಾವ ಸಬ್ಜೆಕ್ಟ್ ಓದಬೇಕು, ಆಮೇಲೆ 1-2 hours ರೆಸ್ಟ್ ತೊಗೊಳ್ತಿದ್ದೆ, ಆಮೇಲೆ ಆಫ್ಟರ್ನೂನ್ ಎಸ್ಸೆ ಬರೆಯೋದು ಆ ಥರ ಎಲ್ಲ ಮಾಡ್ತಾಯಿದ್ದೆ. ಈವ್ನಿಂಗ್ 4-4:30 ಆಮೇಲೆ ಮೆಂಟಲ್ ಎಬಿಲಿಟಿ ಮಾಡ್ತಾಯಿದ್ದೆ. ಮಾರ್ನಿಂಗ್ 8 o'clock ಲೈಬ್ರರಿಗೆ ಹೋದರೆ ಈವ್ನಿಂಗ್ 8:30 ಬರ್ತಿದ್ದೆ ಸರ್ ಲೈಬ್ರರಿಯಿಂದ. ಸೊ ಆ ಥರ ಮಾಡ್ತಾಯಿದ್ದೆ. ಫುಲ್ ಸ್ಟ್ರಗಲ್ ಲೈಫ್ ಸರ್ ಅದು, ಹೇಳೋಕ್ಕೆ ಆಗಲ್ಲ ಅಷ್ಟು. ಸಮ್ಟೈಮ್ಸ್ ಬಾಡಿ ಸಪೋರ್ಟ್ ಮಾಡಲ್ಲ, ಸಮ್ಟೈಮ್ಸ್ ಅಳು ಬರುತ್ತೆ, ಸಮ್ಟೈಮ್ಸ್ ಇದೇನು ಸಕ್ಸಸ್ಸೇ ಆಗ್ತಿಲ್ಲ, ಏನಪ್ಪ ದೇವರೇ ಸುಮ್ಮನೆ ಬಂದೆ ಈ ಫೀಲ್ಡ್ಗೆ ಅಂತೇಳಿ ಫೀಲ್ ಆಗ್ತಾ ಇರುತ್ತೆ. ಆಮೇಲೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ನೋಡ್ಬಿಟ್ಟು ಬೇರೆಯವ್ರು ಸಕ್ಸಸ್ ಆದಾಗ ನಮ್ದು 1-2 ಮಾರ್ಕ್ಸಲ್ಲಿ ಹೋಗಿರುತ್ತೆ, ಅವಾಗ ತುಂಬ ನೋವಾಗುತ್ತೆ ಸರ್. ತುಂಬ ಡಿಪ್ರೆಸ್ಗೆ ಹೋಗ್ತೀವಿ, ಮತ್ತೆ ಬ್ಯಾಕಪ್ ಆಗಬೇಕು, ಮತ್ತೆ ನೆಕ್ಸ್ಟ್ ಡೇ ನಾವು ಓದಲೇಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಆ ಥರ ಇರುತ್ತೆ. ಆಮೇಲೆ ಫ್ರೆಂಡ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೆಲವೊಂದು ಒಂದೊಂದು ರೀತಿ ಒಂದೊಂದು ಸಪೋರ್ಟ್ ಇದ್ದೇ ಇರುತ್ತೆ ಸರ್. ಸೊ ಹಂಗೆ ತೊಗೊಂಡು ನನಗಂತೂ ತುಂಬ ಗೈಡ್ ಮಾಡಿದ್ದು ನೀವು. ನನಗೆ ಒಳ್ಳೆ ಮೆಂಟರ್ ಸಿಕ್ಮೇಲೆ ನಾನು ಬೇಗ ಕ್ಲಿಕ್ ಆಗಿದೆ ಸರ್ ನಂದು ಇದಕ್ಕಾಗಿರ್ಬೋದು. ಓಕೆ, ಈಗ ಪೇಪರ್ ಟಫ್ ಬರ್ತಾ ಇದೆ ತುಂಬಾ. 545 ಫಸ್ಟ್ ಬರೆದ ಎಕ್ಸಾಮ್, ಅದು ಕ್ಯಾನ್ಸಲ್ ಆಯ್ತು, ಮತ್ತೆ ರೀ ಎಕ್ಸಾಮ್ ಬರೆದೆ. ಎರಡಕ್ಕೂ ಪೇಪರ್ ಡಿಫರೆನ್ಸ್ ಇತ್ತು. ಈಗ ಬರ್ತಿರೋ 402 ಬರೆದೆ. 402 ಅಷ್ಟೊಂದು ಕ್ವಶನ್ ಟಫ್ ಬಂತು. ಈಗ ಟಫ್ ಆಗ್ತಾ ಹೋಗ್ತಿದೆ. ಈಗ ನಿನ್ನ ಸಜೆಷನ್ ಹೇಳ ಮುಂದೆ ಬರೋ ಸ್ಟೂಡೆಂಟ್ಸ್ಗಳಿಗೆ? ಎಸ್ ಸರ್, ನಾನೇನು ಹೇಳೋದು ಅಂತಂದರೆ ಸುಮ್ಮನೆ ಮೇಲೆ ಓದಬಾರ್ದು ಸರ್. ಡೆಪ್ತ್ ಆಗಿನೇ ಓದಬೇಕು. ಓದಬೇಕಾದಾಗೆ 100% ಕೊಟ್ಬಿಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಸರ್ 1857 ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಬಗ್ಗೆ ಓದ್ತಾ ಇದ್ದೀರಾ ಅಂತಂದರೆ ಅದು 100% ಎಲ್ಲ ದಂಗೆಗಳ ಬಗ್ಗೆನೂ ತಿಳ್ಕೊಬೇಕು, ಪ್ರತಿಯೊಂದು ಇನ್ಫಾರ್ಮೇಷನು ತಿಳ್ಕೊಬೇಕು, ಡೆಪ್ತ್ ಆಗಿ ತಿಳ್ಕೊಬೇಕು ಸರ್ ನಾಲೆಜು. ಹಂಗಿದೆ ನಾವು ಯಾವ ಎಕ್ಸಾಮ್ ಆದರೂ ಪಾಸ್ ಮಾಡ್ಬೋದು ಸರ್. ಈಗ ಅರ್ಧಂಬರ್ಧ ನಾಲೆಜ್ ಇರಬಾರ್ದು ಸರ್. ಈಗ ಕನ್ನಡ ಸ್ಟೂಡೆಂಟ್ಸ್ಗೆ ಜಿಯೋಗ್ರಫಿ ಆಗಿರ್ಬೋದು, ಸ್ವಲ್ಪ ಮೆಂಟಲ್ ಎಬಿಲಿಟಿ ತುಂಬ ಕಷ್ಟ. ನೀನು ಆಸ್ ಎ BA ಸ್ಟೂಡೆಂಟ್ ಸೈನ್ಸ್ ಕಾನ್ಸೆಪ್ಟ್ಸ್ ಎಲ್ಲ ತುಂಬ ಕಷ್ಟ ಇರುತ್ತೆ ಅಂತಾರೆ. ನಿನಗೆ ಯಾವ ಥರ ಅನ್ನಿಸ್ತದೆ? ನೀನು ಯಾವ ರೀತಿ ಪ್ರಿಪರೇಷನ್ ಮಾಡಿದೆ? ಮೆಂಟಲ್ ಎಬಿಲಿಟಿ, ಸೈನ್ಸು, ಜಿಯೋಗ್ರಫಿ, ಎಕನಾಮಿಕ್ಸ್ ಆಲ್ಸೋ. ಯಾಕಂದ್ರೆ ಸ್ವಲ್ಪ ಎಕನಾಮಿಕ್ಸ್ ಸ್ವಲ್ಪ ಅನಾಲಿಟಿಕಲ್ ಥಿಂಕಿಂಗ್ ಇರುತ್ತೆ. ನೀವು ಈ ಸಬ್ಜೆಕ್ಟ್ಸ್ಗಳನ್ನ ಯಾವ ರೀತಿ ಮ್ಯಾನೇಜ್ ಮಾಡಿದೆ ಎಕ್ಸಾಮ್ಸ್ಗೆ? ಸರ್ ನನಗೆ ಮೆಂಟಲ್ ಎಬಿಲಿಟಿ ಸ್ವಲ್ಪ ಟಫ್ ಅನಿಸ್ತಾ ಇತ್ತು ಸರ್. ಹಾಗಾಗಿ ನಾನು ಕ್ಲಾಸ್ಗಳು ಕರೆಕ್ಟಾಗಿ ಫಾಲೋ ಮಾಡ್ಕೊತಾ ಹೋದೆ ಸರ್. ಅಂದರೆ ಅವರು ಮೆಂಟಲ್ ಎಬಿಲಿಟಿ ಕೆಲವೊಂದು ಟ್ರಿಕ್ಸ್ ಎಲ್ಲ ಹೇಳ್ತಾ ಇದ್ರು. ಸೊ ಅದನ್ನೆಲ್ಲ ನೋಟ್ಸ್ ಮಾಡ್ಕೊಂಡಿದ್ದೆ. ನಾನು ಎಲ್ಲ ಪ್ರಿಪೇರ್ ಆಗಲಿಲ್ಲ ಸರ್ ಮೆಂಟಲ್ ಎಬಿಲಿಟಿ. ಒಂದು 15 ಟಾಪಿಕ್ ಮಾತ್ರ ಪ್ರಿಪೇರ್ ಆದೆ ಸರ್. ಯಾವುದು ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ, ಕ್ಲಾಕ್ ವೈಸ್ ಆಗಿರ್ಬೋದು, ಆ ಥರ ಕ್ವಶನ್ಸ್ ಯಾವ್ದು ಬರುತ್ತೆ, ಸಿಟ್ಟಿಂಗ್ ಅರೇಂಜ್ಮೆಂಟ್, ಈ ಥರ ಒಂದು 15 ಟಾಪಿಕ್ ಪ್ರಿಪೇರ್ ಆಗಿಬಿಟ್ಟಿದೆ ಸರ್. ಇದರಲ್ಲಿ ಯಾವುದೇ ಬಂದರೂ ನಾನು 100% ಮಾಡ್ತೀನಿ ಅಂತ ಗೊತ್ತಿತ್ತು ಸರ್. ಸೊ ಲಕ್ಕೀಲಿ ಎಲ್ಲ ಸ್ವಲ್ಪ ಈಸಿ ಕ್ವಶನ್ನೇ ಕೇಳಿದ್ರು ಸರ್ 545 ಸೊ ನನಗೆ ಮೆಂಟಲ್ ಎಬಿಲಿಟಿನೂ ಕೈ ಹಿಡೀತು ಸರ್. ಆಮೇಲೆ ಅದು ಮೆಂಟಲ್ ಎಬಿಲಿಟಿ ಆಯಿತು ಸರ್. ನೆಕ್ಸ್ಟು ಕರೆಂಟ್ ಅಫೇರ್ಸ್ ಬಂದಾಗಂತೂ ಮ್ಯಾಗ್ಝಿನ್ಸ್ ಇವೆಲ್ಲ ಓದ್ತಾ ಇದ್ದೆ ಸರ್. ಅದೂ ಹೆಲ್ಪ್ ಆಯಿತು ಮೆಂಟಲ್ ಎಬಿಲಿಟಿ. ನಾನೇನು ಸ್ಟಿಕ್ಕಿ ನೋಟ್ಸ್ ಹಚ್ಕೊಂಡೆಲ್ಲ ಪ್ಲಾನ್ ಮಾಡ್ಕೊತಿದ್ದೆ ಸರ್. ಅದನ್ನೆಲ್ಲ ಹಚ್ಚಿ ಅದನ್ನು ರಿವಿಷನ್ ಮಾಡ್ತಾ ಇದ್ದೆ ಸರ್ ಜಾಸ್ತಿ. ನಾನು ಮೆಂಟಲ್ ಎಬಿಲಿಟಿ ಜಾಸ್ತಿ ಫೋಕಸ್ ಮಾಡಿದ್ದೆ ಸರ್ ಎಕ್ಸಾಮ್ ಲಾಸ್ಟ್ ಮೂಮೆಂಟಲ್ಲಿ ನಾನು. ಆಮೇಲೆ ಜಿಯೋಗ್ರಫಿ ಬಂತು ಅಂದರೆ ಅದು ಜಿಯೋಗ್ರಫಿ ಟಫ್ ಆಗುತ್ತೆ ಸರ್ ಯಾರಿಗಾದರೂ ಅಷ್ಟೇ. ಯಾಕಂದರೆ ಅದು ಎಷ್ಟು ಓದಿದ್ರು ಇದು ಫಿಸಿಕಲ್ ಜಿಯೋಗ್ರಫಿ ಏನಿದೆ ಅಲ್ವಾ ಸರ್, ಅದು ತುಂಬ ಟಫ್ ಇರುತ್ತೆ. ಈ ಕರ್ನಾಟಕ ಜಿಯೋಗ್ರಫಿ ಈಸಿಯಾಗಿ ಓದ್ಬಿಡ್ತೀವಿ, ಇಂಡಿಯನ್ ಜಿಯೋಗ್ರಫಿ ಈಸಿಯಾಗಿ ಓದ್ಬಿಡ್ತೀವಿ. ಆದರೆ ಇದರಲ್ಲಿ ಏನಂದರೆ ಕೆಲವೊಂದು ಕಾನ್ಸೆಪ್ಟ್ಗಳಿರುತ್ತೆ ಫಿಸಿಕಲ್ ಜಿಯೋಗ್ರಫಿಯಲ್ಲಿ. ಸೊ ಕಾನ್ಸೆಪ್ಟ್ಗಳು ನೀಟಾಗಿ ಒಂದು ದಿನ ಆದರೂ ಪರವಾಗಿಲ್ಲ ನೀಟಾಗಿ ಟೈಮ್ ತಗೊಂಡು ಅರ್ಥ ಮಾಡಿಕೊಂಡು ಓದ್ತಾ ಇದ್ದೆ ಸರ್ ನಾನು. ಈಗ ಫಸ್ಟ್ ಪೇಪರು ಮೊದಲು ಥರ ಬರ್ತಾ ಇಲ್ಲ, ತುಂಬ ಟಫ್ ಬರ್ತಾ ಇದೆ. ಲೆಂತಿ ಟ್ರಾನ್ಸ್ಲೇಷನ್, ಲೆಂತಿ ಪ್ರೆಸಿಸ್ ಆಗಿ ಕೊಡ್ತಾ ಇದ್ದಾರೆ. ಅದು ನೀವು ಹೆಂಗೆ ಮ್ಯಾನೇಜ್ ಮಾಡಿದೆ? ಹೆಂಗೆ ಓದ್ತಾ ಇದ್ರಿ? ಹೆಂಗೆ ಮಾಡ್ತಾ ಸರ್ ನಾನೇನು ಮಾಡ್ತಿದ್ದೆ ಸರ್, ಲೆಂತಿಯಾಗಿ ಬಂದಾಗ ಏನು ಮಾಡ್ತಿದ್ದೆ ಸರ್, ಫುಲ್ ಸ್ಟೋರಿ ಓದ್ಬಿಡ್ತಿದ್ದೆ ಸರ್. ಈಗ ಅದೇನಂದ್ರೆ ಲೈನ್ ಬೈ ಲೈನ್ ಮಾಡ್ಕೊಂಡು ಹೋದಾಗ ಟೈಮ್ ಜಾಸ್ತಿ ಇಟ್ಕೊಳ್ಳುತ್ತೆ ಸರ್. ಸಮ್ಟೈಮ್ಸ್ ತುಂಬ ಲೆಂತಿ ಬಂದಾಗ ನಾನು 2 ಮೈಂಡ್ಸೆಟ್ ಪ್ರಿಪೇರ್ ಆಗಿದೆ ಸರ್. ತುಂಬ ಲೆಂತಿಯಾಗಿ ಬಂದಾಗ ಯಾವ ಥರ ಬರಿಬೇಕು ಅಥವಾ ಶಾರ್ಟ್ ಆಗಿ ಬಂದಾಗ ಯಾವ ಥರ ಬರಿಬೇಕು ಅಂತೇಳಿ. ಆ ಥರ ಲೆಂತಿಯಾಗಿ ಬಂದರೆ ಅದು ಒಂದು ಸ್ಟೋರಿನೇ ಇರುತ್ತೆ. ಆ ಸ್ಟೋರಿ ನನಗೇನು ಅರ್ಥ ಆಗಿದೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ, ಆ ಸ್ಟೋರಿನೇ ಒಂದು 4 ಲೈನ್ಸ್ ಆದಮೇಲೆ ಏನು ಸ್ಟೋರಿ ಇರುತ್ತೆ, ಅದಾದಮೇಲೆ ಮತ್ತೆ 4 ಲೈನ್ಸ್ ಆದಮೇಲೆ ಏನು ಸ್ಟೋರಿ ಇರುತ್ತೆ, ಅದು ನೋಡಿಬಿಟ್ಟು ನಾನು ಟ್ರಾನ್ಸ್ಲೇಟ್ ಮಾಡ್ಕೊಂಡ್ಬಿಡ್ತಿದ್ದೆ ಸರ್. ಅದರಲ್ಲಿ ವರ್ಡ್ಸ್ ನಾನು ಡೈಲಿ 10 ವರ್ಡ್ಸ್ ನೀವಾಗಿ ಕಲಿತಾ ಇದ್ದೆ. ಸೊ ಅದರೆಲ್ಲ ನನಗೆ ಕೈ ಹಿಡಿತು ಸರ್. ಓಕೆ, ಈಗ ಇಷ್ಟೆಲ್ಲ ಇದು ಮಾಡಿದ್ವಿ ಎಲ್ಲ ಸಬ್ಜೆಕ್ಟ್ಸ್ ಬಗ್ಗೆ ಇದೆ. ಓವರಾಲ್ ಈಗ ನಮ್ಮ ಈಗ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಈಗ ಮೊದಲು ನೀನು ಆ್ಯಕ್ಚುಲಿ ಒಂದು 2,000-3,000 ಸಬ್ಸ್ಕ್ರೈಬರ್ಸ್ ಇದ್ದಾಗ ನಮ್ಮ ಚಾನಲ್ ಜಾಯ್ನ್ ಆಗಿದ್ದು. ಆಮೇಲೆ ಒಂದು 5 ಜನ ಹುಡುಗರು ನಮ್ಮ ಜೊತೆ ಇದ್ದಾಗ ನೀನು ಆ್ಯಕ್ಚುಲಿ ಕೋರ್ ಸ್ಟೂಡೆಂಟ್ ಅಂತ ಹೇಳ್ಬೋದು ನಮ್ಮ ಇವಾಗ ಚಾನಲ್ದು. ಅವಾಗಲಿಂದ ನೀನು ನಮ್ಮ ನೋಡ್ತಾ ಬಂದಿದ್ದೀಯಾ. ಒಪಿನಿಯನ್ ಅಂದರೆ ಓವರಾಲ್ ಅಬೌಟ್ ನಮ್ಮ ಇದು ಯಾವ
ಹತ್ರ ನಿಮ್ಗೆ ಹೆಲ್ಪ್ ಆಯ್ತು, ನಾವು ಈಗ ಜ್ಞಾನ ಬರ್ತಿಲ್ಲ ಟೆಸ್ಟಿಂಗ್ಸ್ ಎಲ್ಲ ಕೊಡ್ತಿದ್ವಲ್ಲ, ಅದು ಯಾವ ರೀತಿ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಹೆಲ್ಪ್ ಆಯ್ತಾ ಇಲ್ವಾ, ಹೆಲ್ಪ್ ಆಯ್ತು ಅಂದ್ರೆ ಆಯ್ತು ಅಂದ್ರೆ ಇಲ್ಲ ಅಂತ ಇಲ್ಲ ಸರ್ 100% ಆಗಿದೆ ಸರ್. ನಾನು ಹೇಳ್ತಾ ಇದ್ದೀನಲ್ವಾ, ನನ್ನ ಫಸ್ಟ್ ಪೇಪರ್ ಕ್ರೆಡಿಟ್ ಎಲ್ಲ ನಿಮಗೆ ಸರ್. ಯಾಕಂದ್ರೆ ನನಗೆ ಫಸ್ಟ್ ಪೇಪರ್ ಬಗ್ಗೆ ಐಡಿಯಾನೇ ಇರಲಿಲ್ಲ, ನೀವು ನೀಟಾಗಿ ಹೇಳ್ಕೊಟ್ರಿ ನನಗೆ. ಆಮೇಲೆ ಇಮಿಡಿಯೇಟ್ ಆಗಿ ನಂಗೆ ಕರೆಕ್ಷನ್ ಮಾಡಿ ಕೊಡ್ತಾ ಇದ್ರಲ್ವಾ, ಅದು ನಂಗೆ ತುಂಬಾ ಹೆಲ್ಪ್ ಆಯ್ತು ಸರ್. ಆಮೇಲೆ ನಮ್ಗೆ ಏನೋ ಎಕ್ಸಾಮ್ ದೂರ ಇದೆಯಲ್ವಾ ಸರ್, ಯಾಕೆ ಇಷ್ಟು ತಗೊಳ್ತಾ ಇದ್ದೀರಾ, ಎಕ್ಸಾಮ್ ಟೈಮಲ್ಲಿ ತಗೊಳ್ಳಿ ಸರ್ ಅಂದ್ರೆ ನೀವೇನು ಹೇಳ್ತೀರಿ, ಸುಮ್ಮನೆ ಬರೆಯಮ್ಮ ನಿನಗೆ ಗೊತ್ತಾಗಲ್ಲ ಆಮೇಲೆ ಗೊತ್ತಾಗುತ್ತೆ ಎಕ್ಸಾಮ್ ಟೈಮಲ್ಲಿ ಅಂತ ಹೇಳ್ತಾ ಇದ್ರಿ. ಸೊ ಆದರೂ ಎಕ್ಸಾಮ್ ಇರಲಿಲ್ಲ ಅಂದ್ರೂ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ಎಕ್ಸಾಮ್ ಇದ್ರೂ ಪ್ರಾಕ್ಟೀಸ್ ಮಾಡ್ತಿದ್ವಿ, ಬಿಡ್ತಿರ್ಲಿಲ್ಲ ಸರ್. ಯಾಕಂದ್ರೆ ಒಂದು ಗೋಲ್ ಅಂತ ಅದೇ ಇರಬೇಕಾದಾಗ ಅದು ಎಕ್ಸಾಮ್ ಯಾವಾಗಾದ್ರೂ ಕಂಡಕ್ಟ್ ಮಾಡಲಿ, ಬಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಸರ್ ನಾವು. ಸೊ ನಿಮ್ಗೆ ಯಾವ ರೀತಿ ಹೆಲ್ಪ್ ಆಯ್ತು ನಮ್ಮ ಗೈಡೆನ್ಸ್, ನಿಮ್ಗೆ ಏನಾರ ಹೆಲ್ಪ್ ಆಯ್ತಾ, ಮುಂದೆ ಬರೋ ಸ್ಟೂಡೆಂಟ್ಸ್ ಏನಾರ ಹೇಳ್ತೀರಾ? ಹೇಳ್ತೀನಿ ಸರ್, ನಾನು ಖಂಡಿತ ಹೇಳ್ತೀನಿ. ಕಿಟಿ ಸರ್ ನೀವು ಏನು ಹೇಳ್ತಾ ಇದ್ರಲ್ವಾ ಸರ್, ನಾನು ರಿಯಾಲಿಟಿ ಹೇಳು. ನಾನು ರಿಯಾಲಿಟಿ ಹೇಳಿದೆ, ನೀವು ರಿಯಾಲಿಟಿ ಹೇಳ್ತೀನಿ ಸರ್. ರಿಯಾಲಿಟಿ ಸ್ಟಾರ್ ಅಂತಂದ್ರೆ ಫೇಮಸ್ ಆಗಿದೆ. ರಿಯಾಲಿಟಿನೇ ನಮ್ಗೆ ತುಂಬಾ ಇಷ್ಟ ಆಗೋದು ಸರ್. ಯಾಕಂದ್ರೆ ಸುಮ್ಮನೆ ಹೇಳೋದು ಕೋಚಿಂಗ್ ಸೆಂಟರ್ಗಳಲ್ಲೆಲ್ಲ ಇದು ಮಾಡ್ತಾ ಇರ್ತಾರೆ, ಬಟ್ ನಮ್ಗೆ ಅದಲ್ಲ ಸರ್. ರಿಯಾಲಿಟಿ ನಮ್ಮ ಸ್ಟೂಡೆಂಟ್ಸ್ಗೆ ಏನು ಬೇಕಾಗಿರೋದು ಅಂತಂದ್ರೆ, ತುಂಬಾ ಜನ ಹೇಳೋದು ನಮ್ಗೆ ಏನು ಬೇಕೋ ಅದನ್ನ ತಗೋಬೇಕಾಗುತ್ತೆ ಸರ್. ಸೊ ನನಗೆ ಪ್ರತಿಯೊಂದು ನೀವು ಹೇಳ್ಕೊಟ್ಟಿರೋದು ನಾನು ತುಂಬ ಸೀರಿಯಸ್ ಆಗಿ ತಗೊಂಡೆ ಸರ್. ನಾನು ನಿಮ್ಗೆ ಎಷ್ಟೋ ಸಲ ಕಾಲ್ ಮಾಡಿದಾಗೆಲ್ಲ ಕೇಳ್ತಾ ಇದ್ದೆ, ಸರ್ ಇದು ಕರೆಕ್ಟಾ ಇದು ಕರೆಕ್ಟ್ ಅಂತ. ನಿಮಗೆ ತುಂಬ ನಾನು ಕಾಲ್ ಮಾಡಿ ಎಲ್ಲ ಇದು ಮಾಡಿದಾಗ ನೀವು ಇರಿಟೇಷನ್ ಪಡ್ಕೊಂಡಿರ್ತೀರಿ ಆದ್ರೂ ಎಸ್ ಸರ್. ಅಷ್ಟು ಇದ್ರೂ ನನಗೆ ಅಂದ್ರೆ ನೀವು ನಂಗೆ ಟೈಮ್ ಕೊಟ್ಟು ಹೇಳ್ತಾ ಇದ್ರಿ, ಏನು ಬೈದ್ರು ನಮ್ಗೆ ಒಳ್ಳೇದಕ್ಕೆ ಅಲ್ವಾ ಸರ್ ಅಂತೇಳಿ ನಾನು ಇದು ಮಾಡ್ಕೊತಿದ್ದೆ ಸರ್. ಸೊ ನನಗೆ ಅದೆಲ್ಲ ತುಂಬ ಹೆಲ್ಪ್ ಆಯಿತು ಸರ್. ಅದೆಲ್ಲ ಪ್ರಾಕ್ಟೀಸ್ ಮಾಡಿದ ಸಲುವಾಗಿನೇ ನಾನು ಆನ್ ಟೈಮಲ್ಲಿ ನಾನು ಮಾಡ್ಕೊಂಡ್ಬಿಟ್ಟೆ ಸರ್ ಪೇಪರಲ್ಲಿ. ಓಕೆ ಗಾಯತ್ರಿ, ತುಂಬಾ ಸ್ಟ್ರಗಲ್ ಪಟ್ಟು ಕಷ್ಟಪಟ್ಟು ಈ ಒಂದು ತುಂಬಾ ಫೇಸ್ ಮಾಡಿದೆ. ಯಾಕಂದ್ರೆ 5 years ಅಂದ್ರೆ ತುಂಬಾ ಇದು ಕಡಿಮೆ ಜರ್ನಿ ಅಲ್ಲ. ಖಾಲಿ ಕೂತಿದೆ, ಫೈನಾನ್ಷಿಯಲಿ ಏನು ಸಪೋರ್ಟ್ ಇಲ್ಲ ಮನೇಲಿ. ಆಕ್ಚುಲಿ ನಿಮ್ಮ ಅಪ್ಪ ಅಮ್ಮ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಿಮಗೆ. ನಾನು ನಿಮ್ಮ ತಂದೆ ಹತ್ರನೂ ಮಾತಾಡಿದ್ದೀನಿ, ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಿದೆ, ನಿಮ್ಮ ಅಕ್ಕ ಅವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ಎಲ್ಲರ ಸಪೋರ್ಟಿಂದ ನೀನು ಬಂದಿದ್ಯಾ. ಮುಂದಿನ ಅಷ್ಟೇ ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋ. ನಿಮ್ಗೆ ಯಾರು ಹೆಲ್ಪ್ ಮಾಡಿದ್ದಾರೆ ಯಾವತ್ತೂ ಅವ್ರನ್ನ ಮರಿಬೇಡ. ಮುಂದೆ ಡಿಪಾರ್ಟ್ಮೆಂಟಲ್ ಆಗಿರ್ಬೋದು, ಅದು ಮುಂದೆ ಯಾವ್ದಾದ್ರು ಬೇರೆ ಎಕ್ಸಾಮ್ಸ್ KS ಆಗಿರ್ಬೋದು, UPSC ಆಗಿರ್ಬೋದು ತಗೊಂಡು ಚೆನ್ನಾಗಿ ಓದಿ ಇನ್ನೂ ಒಂದು ಒಳ್ಳೆ ಮಟ್ಟಕ್ಕೆ ಬಾ ಅಂತ ನಮ್ಮ ಈ ಒಂದು ಕಿಟ್ಟಿ ಕಾಂಪಿಟೇಟಿವ್ ತಂಡದಿಂದ ನಿಮಗೆ ವಿಶ್ ಮಾಡ್ತೀನಿ. ಆಲ್ ದಿ ಬೆಸ್ಟ್. ನಿನ್ನ ಫ್ಯೂಚರ್ ಚೆನ್ನಾಗಿರಲಿ. ನನ್ನ ಚಾನಲ್ಗೆ ಬಂದು ಆಕ್ಚುಲಿ ನಿನ್ನ ಕರೆದಿಲ್ಲ, ನೀನೇ ಒಂಥರ ನಮ್ಮ ಮನೆ ಮಾಡ್ಲಿದ್ದಂಗೆ ನಮ್ಮ ಚಾನಲ್ಗೆ. ನೀನು ಇದು ಇನ್ನೂ ಅಂದ್ರೆ ಲೈಕ್ ಮುಂದೆ ನಿಂಗೆ ಯಾವಾಗಲೂ ಫ್ರೀ ಆದಾಗ ಒಂದಷ್ಟು ಮುಂದಿನ ದಿನಗಳಲ್ಲಿ ಹುಡುಗರು ಇನ್ನೂ ಗೈಡೆನ್ಸ್ ಮಾಡೋ ಅಂತ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ ಅಂತ. ನಮ್ಮ ಚಾನಲ್ ಬಗ್ಗೆ ತುಂಬ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.